ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು SPSCದು ವೇರಿಯಸ್ ಇನಿಷಿಯಲ್ ರಿಜಿಸ್ಟ್ರೇಷನ್ ಆ್ಯಂಡ್ ಲೈಸೆನ್ಸ್ದು ಪಾರ್ಟ್ 3 ಮಾಡ್ತೀನಿ. ಪಾರ್ಟ್ 1 ಪಾರ್ಟ್ 2 ನೋಡ್ಕೊಂಡು ಬಂದು ಇದನ್ನು ನೋಡಿ. ಪೊಲ್ಯೂಷನ್ ಕಂಟ್ರೋಲ್ ಅಡ್ಮಿನಿಸ್ಟರ್ಡ್ ಬೈ ದ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಅಡ್ಮಿನಿಸ್ಟರ್ ಮಾಡ್ತಾರೆ ಇದನ್ನು. ಇದ್ರೊಳಗೆ ಏನಂತ ಅಂದರೆ ಇಂಡಸ್ಟ್ರೀಸ್ ಎಲ್ಲ ಪೊಲ್ಯೂಷನ್ ಮಾಡ್ತಿರೋ ಇಂಡಸ್ಟ್ರೀಸ್ದೆಲ್ಲ ಅಂದರೆ ಎಲ್ಲಿ ಲೊಕೇಟ್ ಆಗಿರಬೇಕು ಅದೆಲ್ಲ ಹೇಳುತ್ತೆ. ಅದ್ರದ್ದು ರಿಜಿಸ್ಟ್ರೇಷನ್ ತೊಗೊಬೇಕಾಗುತ್ತೆ. ನೀವು ಯಾವ್ದಾದ್ರು ಪೊಲ್ಯೂಷನ್ ಮಾಡೋ ಇಂಡಸ್ಟ್ರಿ ಪೊಲ್ಯೂಷನ್ ಮಾಡೋ ಇಂಡಸ್ಟ್ರಿ ನೀವು ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ಇವ್ರ ಹತ್ರ ಲೈಸೆನ್ಸ್ ಎಲ್ಲ ತೊಗೊಬೇಕಾಗುತ್ತೆ. ಓಕೆನಾ. ಸ್ಟ್ಯಾಟ್ಯೂಟರಿ ಕ್ಲಿಯರೆನ್ಸ್ ಶುಡ್ ಬಿ ಟೇಕನ್ ಬಿಫೋರ್ ಸ್ಟಾರ್ಟಿಂಗ್ ಎನ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್. ಯಾವುದೇ ಒಂದು ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಮಾಡಬೇಕಾದ್ರೂ ಅದ್ರದ್ದು ಸ್ಟ್ಯಾಟ್ಯೂಟರಿ ಕ್ಲಿಯರೆನ್ಸ್ನ ತೊಗೊಬೇಕಾಗುತ್ತೆ ಬಿಫೋರೆ, ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಮತ್ತು ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ ಸಚ್ ಆಸ್ ಸಿಮೆಂಟ್, ಥರ್ಮೋಲ್ ಪವರ್, ಆಮೇಲೆ ಡ್ರಗ್ಸ್, ಫರ್ಟಿಲೈಸೇಷನ್ಗೆಲ್ಲ ತೊಗೊಳ್ಬೇಕಾಗತ್ತೆ ಕಂಪಲ್ಸರಿ. ಪ್ರಾಜೆಕ್ಟ್ಸ್ ಯಾವ್ದು ಅಂತ ಹೇಳಿದಲ್ಲಿ. ಮತ್ತು ಇದು ಬಂದ್ಬಿಟ್ಟು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಅಥಾರಿಟಿ ಇದೆ, ಅವ್ರಿಗೆ ಗೀದ ಲೈಸೆನ್ಸ್ ಮತ್ತು ಸರ್ಟಿಫಿಕೇಟ್ ಕೊಡೋ ಅಥಾರಿಟಿ ಇದೆ ಟು ದ ಬಿಸ್ನೆಸ್. ಆಯಿತಾ. ಎರಡು ಥರ ನೀವು ಏನಾದರೂ ಸರ್ಟಿಫಿಕೇಟ್ ಲೈಸೆನ್ಸ್ ಇಸ್ಕೊಬೇಕಾಗುತ್ತೆ. ಒಂದು ಬಂದ್ಬಿಟ್ಟು ಕನ್ಸಲ್ಟು ಎಸ್ಟಾಬ್ಲಿಷ್ಮೆಂಟ್ ಅಂತ. ನೀವು ಕನ್ಸ್ಟ್ರಕ್ಷನ್ ಇನ್ನೂ ನಿಮ್ಮ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಕನ್ಸಲ್ಟು ಎಸ್ಟಾಬ್ಲಿಷ್ಮೆಂಟ್ನ ಇಸ್ಕೊಬೇಕಾಗತ್ತೆ. ಆಮೇಲೆ ಕನ್ಸಲ್ಟು ಆಪ್ರೇಷನ್ ಇಸ್ಕೊಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಎಲ್ಲ ನಿಮ್ಮ ಬಿಸ್ನೆಸ್ಗೆ ಕಂಪ್ಲೀಟ್ ಆದಮೇಲೆ ನಾವು ಆಪ್ರೇಷನ್ ಮಾಡಬೇಕು ಅಂತ ಇಸ್ಕೊಬೇಕಾಗತ್ತೆ. ಇದು ವ್ಯಾಲಿಡ್ ಫಾರ್ 5 years ವ್ಯಾಲಿಡ್ ಇರುತ್ತೆ ಇದು. ಮತ್ತು ನೆಕ್ಸ್ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು. ಇದ್ರೊಳಗೆ ಏನು ಅಂದರೆ ಇಂಡಸ್ಟ್ರೀಸು ಅಪ್ಲೈ ಮಾಡಬೇಕಾಗುತ್ತೆ ಫಾರ್ ಪೊಲ್ಯೂಷನ್ ಲೈಸೆನ್ಸ್. ಅದಕ್ಕೆ ಅಪ್ಲೈ ಮಾಡೋದು. ಯಾವ ಕ್ಯಾಟಗರೀಸ್ ಆಫ್ ಇಂಡಸ್ಟ್ರಿ ಇದೆ ಅಂದರೆ, ಒಂದು ರೆಡ್ ಇಂಡಸ್ಟ್ರಿ ಇದೆ, ಇದರೊಳಗೆ ಹೈಯೆಸ್ಟ್ ಪೊಲ್ಯೂಷನ್ ಆಗುತ್ತೆ. ಇಂಡೆಕ್ಸ್ ಬಂದುಬಿಟ್ಟು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಗಿರುತ್ತೆ, ಹೈಯೆಸ್ಟ್ ಪೊಲ್ಯೂಷನ್ ಆಗುತ್ತೆ ಇದರೊಳಗೆ. ಆರೆಂಜ್ ಬಂದುಬಿಟ್ಟು ಮೀಡಿಯಮ್ ಸ್ಕೇಲ್ ಬಿಸ್ನೆಸ್ಸು. ಕಂಪ್ಯಾರಿಟಿವ್ಲಿ ಅಂದರೆ ಈ ಗ್ರೀನ್ ಮತ್ತು ವೈಟ್ ಕಂಪೇರ್ ಮಾಡಿದ್ರೆ ಹೈ, ಬಟ್ ಇದಕ್ಕೆ ರೆಡ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಕಂಪ್ಯಾರಿಟಿವ್ಲಿ ಹೈ ಪೊಲ್ಯೂಟೆನ್ಸ್ನ ಇದು ಮಾಡುತ್ತೆ. ಗ್ರೀನ್ ಬಂದುಬಿಟ್ಟು ಲೋಯೆಸ್ಟ್ ಪೊಲ್ಯೂಷನ್ನು, ಇದ್ದದ್ದು ಇಂಡೆಕ್ಸ್ ಬಂದುಬಿಟ್ಟು ಸ್ಮಾಲ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವೈಟ್ ಅಂದರೆ ಯಾವುದೇ ಥರ ವೈಟ್ ಇಂಡಸ್ಟ್ರಿ ಅಂದರೆ ಯಾವುದೇ ಥರ ಪೊಲ್ಯೂಷನು ಮಾಡಲ್ಲ. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಕಂಪ್ನಿಗಳು, ಅವರೆಲ್ಲ ಕಂಪ್ಯೂಟರಲ್ಲೇ ಕೆಲಸ ಮಾಡೋದಲ್ಲ, ಅವ್ರು ಯಾವುದೇ ಥರ ಪೊಲ್ಯೂಷನ್ ಕೂಡ ಮಾಡೋದಿಲ್ಲ. ವೈಟ್ ಕ್ಯಾಟಗರಿಲಿ ನೀವು ಬರಬೇಕು ಅಂದರೆ ಇದನ್ನು ಕಂಡೀಷನ್ನ ಫುಲ್ಫಿಲ್ ಆಗಿರಬೇಕು. ಏನಂತ ಅಂದರೆ ಎಸ್ಟಾಬ್ಲಿಷ್ಡ್ ಇನ್ ದ ಲೊಕೇಶನ್ ಫಾರ್ ಡೆಮಾಕ್ರೇಟೆಡ್ ಅಂದರೆ ಇವ್ರು ಲೈಸೆನ್ಸ್ ಕೊಡ್ಬೇಕಾದ್ರೆ ಸ್ಪೆಸಿಫೈ ಮಾಡಿರ್ತಾರೆ ಈ ಲೊಕೇಶನಲ್ಲಿ ನೀವೇ ಇರಬೇಕು ಅಂತ. ಆ ಲೊಕೇಶನಲ್ಲೇ ಇವರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿರಬೇಕು. ಮತ್ತು ಇವ್ರದ್ದು ಇನ್ವೆಸ್ಟ್ಮೆಂಟು 1 crore ಜಾಸ್ತಿ ಇರಬಾರ್ದು ಪ್ಲ್ಯಾಂಟ್ಸ್ ಆ್ಯಂಡ್ ಮೆಷಿನರಿಗೆ ಅಲ್ಲಿ. ಮತ್ತು ಇವರು ಯಾವುದೇ ಥರ ಡಿಸ್ಚಾರ್ಜ್ ಮಾಡೋಂಗಿಲ್ಲ. ಯಾವುದೇ ಥರ ಏರ್ ಪೊಲ್ಯೂಷನು, ಲ್ಯಾಂಡ್ ಪೊಲ್ಯೂಷನು, ನಾಯ್ಸ್ ಪೊಲ್ಯೂಷನ್ ಯಾವುದೇ ಥರನೂ ಮಾಡೋಂಗಿಲ್ಲ. ಮತ್ತು ಯಾವುದೇ ಥರ ಡಿಸ್ಚಾರ್ಜ್ ಆಫ್ ನಾಟ್ ಡಿಸ್ಚಾರ್ಜಿಂಗ್ ಎನಿ ಟಾಕ್ಸಿಕ್ ಥಿಂಗ್ಸ್ ಏನೂ ಡಿಸ್ಚಾರ್ಜ್ ಮಾಡೋಂಗಿಲ್ಲ ಇವರು. ಅದನ್ನೇ ವೈಟ್ ಇಂಡಸ್ಟ್ರಿ ಅಂತ ಕರೀತಾರೆ. ಇವೆಲ್ಲ ಮಾಡಿದ್ರೆ ಅವ್ರನ್ನ ವೈಟ್ ಇಂಡಸ್ಟ್ರಿ ಅಂತ ಕರೀತಾರೆ. ಓಕೆನಾ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಅದೇನಂತಂದರೆ ಅದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ CTE ಮತ್ತು CTO ಅಂದರೆ ಕನ್ಸಲ್ಟು ಎಸ್ಟಾಬ್ಲಿಷ್ಮೆಂಟ್, ಕನ್ಸಲ್ಟು ಆಪ್ರೇಷನು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸ್ಟೇಟ್ ಬೋರ್ಡು ವಿಲ್ ಕ್ಯಾರಿ ಔಟ್ ದ ಡ್ಯೂ ಆ್ಯಂಡ್ ಡೆಲಿಗೇಸಿಸ್. ಏನೇನು ಡ್ಯೂ ಆ್ಯಂಡ್ ಡೆಲಿಗೇಸಿಸ್ ಇರುತ್ತೋ ಅದೆಲ್ಲ ಸ್ಟೇಟ್ ಬೋರ್ಡ್ ನೋಡ್ಕೊಳ್ಳುತ್ತೆ. ದ ಬೋರ್ಡ್ ರಿಜೆಕ್ಟ್ ದ ಅಪ್ಲಿಕೇಶನ್ ಮಸ್ಟ್ ಗಿವ್ ದ ರೀಸನ್. ಏನಾದ್ರು ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ನ, ಅವರು ಕಂಪಲ್ಸರಿ ರೀಸನ್ನ ಕೊಡಬೇಕು ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಇಲ್ಲಿಗೆ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಅಷ್ಟೇ ಇರೋದು. ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮುಗ್ದೋಗುತ್ತೆ. ಪೊಲ್ಯೂಷನ್ ಇಂಡಸ್ಟ್ರೀಸ್ ಏನೇನಿದೆಯೋ ಅವರು ಇದರಿಂದ ಲೈಸೆನ್ಸ್ ತೊಗೊಳ್ಳೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಕೋಡ್ ಅಂತ. ಇದರೊಳಗೆ ಏನಂದರೆ ಇಂಪೋರ್ಟ್ ಮಾಡೋರು ಎಕ್ಸ್ಪೋರ್ಟ್ ಮಾಡೋರು ಲೈಸೆನ್ಸ್ ತೊಗೊಬೇಕಾಗುತ್ತೆ. ರಿಕ್ವೈರ್ಮೆಂಟ್ ಬೈ ದ ಪರ್ಸನ್ ಹೂ ಎಂಗೇಜ್ ಇನ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೋವಂಥ ಬೇಕಿದು. ಏನಂತ ಅಂದರೆ 10 digit ಕೋಡ್ ಕೊಡ್ತಾರೆ, ಇಶ್ಯೂ ಮಾಡ್ತಾರೆ ಬೈ DGFT ಅಂದರೆ ಡೈರೆಕ್ಟ್ರೇಟ್ ಜನರಲ್ ಫಾರಿನ್ ಟ್ರೇಡ್ ಅಂತ. ಅವರು 10 digit ನಂಬರ್ನ ಕೊಡ್ತಾರೆ ಟು ಆಲ್ ದ ಬಿಸ್ನೆಸ್ ಎಂಗೇಜ್ಡ್ ಇನ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಸ್ಟ್ ಹ್ಯಾವ್ ಇಟ್. ಈ 10 digit ನಂಬರ್ನ ಇರಲೇಬೇಕು ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರು. ಇದ್ರದ್ದು ವ್ಯಾಲಿಡಿಟಿ ಬಂದುಬಿಟ್ಟು ಲೈಫ್ ಟೈಮ್ ಇರುತ್ತೆ. ಇಂಪೋರ್ಟರ್ಸ್ ಕ್ಯಾನಾಟ್ ಪ್ರೊಸೀಡ್ ವಿತೌಟ್ ಒಬ್ಟೈನಿಂಗ್ ದ ಕೋಡ್. ಇಂಪೋರ್ಟರ್ಸ್ ಪ್ರೊಸೀಡ್ ಮಾಡೋಕ್ಕಾಗಲ್ಲ ವಿತೌಟ್ ಒಬ್ಟೈನಿಂಗ್ ಕೋಡ್. ಅಂದರೆ ಶಿಪ್ಪಿಂದ ಮುಖಾಂತರ ಯೂಶಲಿ ಕಳಿಸೋದಲ್ವಾ,
ಆ ಶಿಪ್ಪಿಗೆ ಲೋಡ್ ಮಾಡೋಕ್ಕೆ ಬಿಡಲ್ಲ, ಶಿಪ್ ಅಂದರೆ ಶಿಪ್ ಹತ್ರ ಹೋಗೋಕ್ಕೆ ಬಿಡಲ್ಲ, ಶಿಪ್ ಮೂವ್ ಮಾಡೋಕ್ಕೆ ಬಿಡಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಆ ಕೋಡ್ ಇರಲೇಬೇಕಾಗುತ್ತೆ. ಮತ್ತು ಎಕ್ಸ್ಪೋರ್ಟ್ ಆದಾಗ ನೀವು ಬೆನಿಫಿಟ್ಸ್ನೆಲ್ಲ ಕ್ಲೈಮ್ ಮಾಡೋಕ್ಕಾಗಲ್ಲ ಫ್ರಮ್ ದ ಡಿಫ್ರೆಂಟ್ ಸ್ಕೀಮ್ ಇನ್ ಕೇಸ್ ನೋ ಕೋಡ್ ಇಸ್ ಟೇಕನ್. ಯಾವುದೇ ಕೋಡ್ ತೊಗೊಂಡಿಲ್ಲ ಅಂದಾಗ ನೀವು ಎಕ್ಸ್ಪೋರ್ಟ್ ಬೆನಿಫಿಟ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತು ದ ಕೋಡ್ ಇಸ್ ಟು ಬಿ ರಿಟರ್ನ್ ವೈಲ್ ಗೂಡ್ಸ್ ಹ್ಯಾವ್ ರೀಚ್ ದ ಏರಿಯಾ ಆಫ್ ಕಸ್ಟಮ್ ಆಫೀಸ್. ಅಂದರೆ ಇಲ್ಲಿಂದ ನೀವು ಶ್ರೀಲಂಕಾಗೆ ಗೂಡ್ಸ್ನ ಕಳಿಸ್ತೀರಾ ಅಂದ್ಕೊಳ್ಳಿ, ಅಲ್ಲಿ ಹೋಗಿ ನಿಮ್ಮದು ರಿಜಿಸ್ಟ್ರೇಷನ್ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಕೋಡ್ನ ಬರಿಬೇಕಾಗತ್ತೆ, ಅಲ್ಲಿ ಕಸ್ಟಮ್ ಆಫೀಸಲ್ಲಿ ಬರಿಬೇಕಾಗತ್ತೆ. ಮತ್ತು ಬ್ಯಾಂಕ್ಸ್ ವಿಲ್ ರಿಕ್ವೈರ್ ದ ಕೋಡ್ ಇನ್ ಕೇಸ್ ಆಫ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್. ನೀವು ಇಲ್ಲಿಂದ ಶ್ರೀಲಂಕಾ ಕಳ್ಸಾದ್ಮೇಲೆ ಅವರು ವಾಪಸ್ ನಿಮಗೆ ದುಡ್ಡು ಕಳಿಸ್ಬೇಕಲ್ವಾ, ಅವರು ನಿಮಗೆ ಡೈರೆಕ್ಟಾಗಿ ಕಳಿಸಲ್ಲ, ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಆ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡನ್ನ ನೀವು ಯೂಸ್ ಮಾಡ್ಕೊಬೇಕಾದ್ರೆ ಈ ಕೋಡ್ನ ನೀವು ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಯಾರ್ಯಾರು ಇದನ್ನು ಒಬ್ಟೈನ್ ಮಾಡ್ಬೋದು ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪು, ಪಾರ್ಟ್ನರ್ಶಿಪ್ಪು, LLP, ಕಂಪನಿ, HUF, ಆಮೇಲೆ ಸೊಸೈಟಿ, ಟ್ರಸ್ಟು, ಇವರೆಲ್ಲ ಒಬ್ಟೈನ್ ಮಾಡ್ಬೋದು. ಅಪ್ಲಿಕೇಶನ್ ಪ್ರೋಸೆಸ್ ನೋಡೋದಾದರೆ ಲಾಗಿನ್ ಆಗಬೇಕಾಗುತ್ತೆ DGFT ಅಲ್ಲಿ ಪೋರ್ಟಲಲ್ಲಿ. ಆಮೇಲೆ ಎಂಟರ್ ಆಗಬೇಕಾಗುತ್ತೆ ಪ್ಯಾನು ಮತ್ತು ಅದರ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಅಟ್ಯಾಚ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸು, ಪ್ರೂಫ್ ಆಫ್ ರಿಜಿಸ್ಟ್ರೇಷನ್ನು ಮತ್ತು ಪ್ರೂಫ್ ಆಫ್ ಅಡ್ರೆಸ್ಸು, ಆಮೇಲೆ ಡೀಟೇಲ್ಸ್ ಅಬೌಟ್ ಬ್ಯಾಂಕ್ ಅಕೌಂಟ್ ಎಲ್ಲ ಕೊಡಬೇಕಾಗುತ್ತೆ. ಆಮೇಲೆ ಅಟ್ಲೀಸ್ಟ್ 1 ಪರ್ಸನ್ ಶುಡ್ ಬಿ ಹ್ಯಾವಿಂಗ್ DSL ಅಂದರೆ ಡಿಜಿಟಲ್ ಸಿಗ್ನೇಚರ್ ಲೈಸೆನ್ಸು, ಅದಿರಬೇಕು ಯಾವ್ದಾದ್ರು ಒಬ್ಬ ಪರ್ಸನ್ಗಾಗಲಿ. ನೆಕ್ಸ್ಟ್ ನಾವು ಇಲ್ಲಿಗೆ ಮುಗಿಯುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟು. ನೆಕ್ಸ್ಟ್ ಡ್ರಗ್ ಲೈಸೆನ್ಸ್ ಬಗ್ಗೆ ನೋಡೋಣ. ಇದು ರಿಜಿಸ್ಟ್ರೇಷನ್ ಬಂದುಬಿಟ್ಟು ಬೈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸು ಮಾಡಬೇಕು. ಅಂದರೆ ಡ್ರಗ್ ಅಂದರೆ ಆ ರೀತಿ ಡ್ರಗ್ ಅಲ್ಲ, ಇದು ನಾರ್ಮಲ್ ನಾವು ಮೆಡಿಕಲ್ ಶಾಪಲ್ಲೆಲ್ಲ ಮೆಡಿಸಿನ್ ತೊಗೋತೀವಲ್ಲ ಅದನ್ನು ಡ್ರಗ್ ಅಂತಲೇ ಕರೀತಾರೆ. ಇದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ಗೆ ರಿಕ್ವೈರ್ಡ್ ಇರುತ್ತೆ. ಸ್ಟೇಟ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇದೆ, ಮತ್ತು ಸೆಂಟ್ರಲ್ ಕಂಟ್ರೋಲ್ ಡ್ರಗ್ ಆರ್ಗನೈಸೇಷನ್ ಕೂಡ ಇದೆ, ಅದು ಲೈಸೆನ್ಸ್ ಕೊಡುತ್ತೆ. ಟೈಪ್ಸ್ ಆಫ್ ಲೈಸೆನ್ಸ್ ಬಂದ್ಬಿಟ್ಟು 2 ಟೈಪ್ಸ್ ಇದೆ. ಒಂದು ರಿಟೇಲ್ ಡ್ರಗ್ ಲೈಸೆನ್ಸ್ ಇದೆ, ಅಂದರೆ ಯಾರು ನಿಮ್ಮ ಮನೆ ಹತ್ರ ಮೆಡಿಸಿನ್ ಶಾಪಲ್ಲಿ ಇಟ್ಕೊಂಡಿರ್ತಾರಲ್ಲ ಅದು ರಿಟೇಲ್ ಡ್ರಗ್ ಲೈಸೆನ್ಸು. ಮತ್ತು ಹೋಲ್ಸೇಲ್ ಡ್ರಗ್ ಲೈಸೆನ್ಸ್ ಅಂತ ಇದೆ. ಓಕೆನಾ. ಜನರಲಿ ರಿಟೇಲ್ ಇರ್ತಾರಲ್ಲ ಈಸ್ ಗಿವನ್ ಟು ದ ಪರ್ಸನ್ ಹೂ ಪರ್ಸ್ಯೂಡ್ ಡಿಗ್ರಿ ವಿತ್ ಅ ಸಿಮಿಲರ್ ಬ್ಯಾಕ್ಗ್ರೌಂಡ್. ರಿಟೇಲ್ದು ಯಾವ್ದು ಸಿಮಿಲರ್ ಬ್ಯಾಕ್ಗ್ರೌಂಡಲ್ಲೇ ಅವರು ಡಿಗ್ರಿ ಮಾಡ್ಕೊಂಡಿದ್ರೆ ಅವ್ರಿಗೆ ಕೊಡ್ತಾರೆ. ಹೋಲ್ಸೇಲಲ್ಲಿ ಆ ಥರ ಎಲ್ಲ ಏನಿರಲ್ಲ ಜಾಸ್ತಿ, ಯಾಕಂದರೆ ಹೋಲ್ಸೇಲಲ್ಲಿ ರಿಟೇಲ್ ಆದರೆ ನಿಂಗೆ ಜ್ವರ ಬಂದಿದೆ ಅಂದರೆ ಜ್ವರದ ಮಾಸ್ಟರ್ನ ನಿನಗೆ ತೆಗೆದುಕೊಡ್ತಾರೆ ಅವರು. ಹೋಲ್ಸೇಲಲ್ಲಾದರೆ ಏನು ಡಿಮ್ಯಾಂಡ್ ಇರುತ್ತೋ ಅದನ್ನು ನಾರ್ಮಲಾಗಿ ತೆಗೆದ್ಬಿಟ್ಟು ಅಂದರೆ ನಾರ್ಮಲಾಗಿ ಸಪ್ಲೈ ಮಾಡ್ತಾರೆ. ಅವ್ರದ್ರೊಳಗೆ ಅಷ್ಟೊಂದು ಪ್ರೊಸೀಜರ್ ಇರಲ್ಲ. ಬಟ್ ರಿಟೇಲರ್ಗೆ ಆದರೆ ಡಿಗ್ರಿ ಇರಲೇಬೇಕಾಗತ್ತೆ. ಓಕೆನಾ. ಕಂಡೀಷನ್ ನೋಡೋಣ. ಮಿನಿಮಮ್ ಏರಿಯಾ ಟು ಸ್ಟಾರ್ಟ್ ಎ ಮೆಡಿಕಲ್ ಶಾಪ್ ಮಾಡಬೇಕಂದ್ರೆ ಮಿನಿಮಮ್ ಏರಿಯಾ 10 ಸ್ಕ್ವೇರ್ ಮೀಟರ್ ಇರಬೇಕು ಫಾರ್ ರಿಟೇಲ್ ಮತ್ತು ಹೋಲ್ಸೇಲ್ ಎರಡೂ ಒಟ್ಟಿಗೆ ಮಾಡ್ತೀಯ ಅಂದರೆ ಕಂಬೈಂಡಾಗಿ ಮಾಡ್ತೀಯ ಅಂದರೆ 15 ಸ್ಕ್ವೇರ್ ಮೀಟರ್ ಇರಲೇಬೇಕು. ಸ್ಟೋರೇಜ್ ಫೆಸಿಲಿಟಿ ಸಚ್ ಕೋಲ್ಡ್ ಸ್ಟೋರೇಜ್ ಇರಲೇಬೇಕು, ಅಂದರೆ ಕೆಲವೊಂದು ಮೆಡಿಸನ್ನು ಕರ್ಗೋಗುತ್ತೆ, ಅದಕ್ಕೆಲ್ಲ ಕೋಲ್ಡ್ ಸ್ಟೋರೇಜ್ ಬೇಕಾಗುತ್ತೆ. ಮಸ್ಟ್ ಸ್ಟೋರ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್, ಅದರೊಳಗೆ ಇನ್ಸ್ಟ್ರಕ್ಷನ್ ಇದನ್ನು ಡ್ರೈ ಏರಿಯಾದಲ್ಲಿ ಇಕ್ಕಬೇಕು, ಇದನ್ನು ಫ್ರಿಜ್ಜಲ್ಲಿ ಇಕ್ಕಬೇಕು, ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ ಇರುತ್ತೆ, ಅದ್ರ ಪ್ರಕಾರನೇ ಸ್ಟೋರೇಜ್ ಮಾಡಬೇಕಾಗುತ್ತೆ. ಸ್ಟಾಫ್ಸ್ ಬಂದ್ಬಿಟ್ಟು ರಿಟೇಲಲ್ಲಿ ಸೇಲ್ ಟು ಬಿ ಮೇಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ರಿಜಿಸ್ಟರ್ಡ್ ಫಾರ್ಮಸ್ಯೂಟಿಕ್, ಅಂದರೆ ಡಿಗ್ರಿ ಇರ್ತಾನಲ್ಲ ಅವನ ಎದುರುಗಡೆನೆ ಸೇಲ್ ಮಾಡಬೇಕಾಗತ್ತೆ, ಯಾಕಂದರೆ ಅವ್ನಿಗೆ ಐಡಿಯಾ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಅಂದರೆ ಸುಮ್ಮನೆ ಯಾವುದೋ ಮೆಡಿಸಿನ್ ಕೊಡಬಾರ್ದು, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ. ಹೋಲ್ಸೇಲ್ ಮಾಡಬೇಕಾದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಥವಾ ಎನಿ ಅದರ್ ಕಾಂಪಿಟೆಂಟ್ ಪರ್ಸನ್ ಹೂ ಆರ್ ಗ್ರ್ಯಾಜುಯೇಟೆಡ್ ಹ್ಯಾಸ್ ಎ ಎಕ್ಸ್ಪೀರಿಯನ್ಸ್ ಆಫ್ ಒನ್ ಇಯರ್ ಕ್ಯಾನ್ ಬಿ ದೇರ್, ಅವ್ರ ಪ್ರೆಸೆನ್ಸಲ್ಲೇ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ ವೈಲ್ ಒಬ್ಟೈನಿಂಗ್ ರಿಜಿಸ್ಟ್ರೇಷನ್. ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅಂದರೆ ಅಪ್ಲಿಕೇಶನ್ ಲೆಟರ್, ಕವರಿಂಗ್ ಲೆಟರ್ ಅಂದರೆ ಪರ್ಪಸ್ ಏನಕ್ಕೆ ಓಪನ್ ಮಾಡ್ತಿದ್ದೀರಾ ಅಂತ, ಫೀಸ್ ಪ್ರೂಫು, ಕೀ ಪ್ಲ್ಯಾನ್ ಮತ್ತು ಸೈಟ್ ಪ್ಲ್ಯಾನ್. ಕೀ ಪ್ಲ್ಯಾನ್ ಮತ್ತು ಸೈಟ್ ಪ್ಲ್ಯಾನ್ ಅಂದರೆ 10 ಸ್ಕ್ವೇರ್ ಕಿಲೋಮೀಟರ್ ಆರ್ 15 ಸ್ಕ್ವೇರ್ ಕಿಲೋಮೀಟರ್ ಇರಬೇಕಂತ ಇದೆ ಅಲ್ಲ, ಅದ್ರದ್ದು ಸೈಟ್ ಪ್ಲ್ಯಾನು. ಮತ್ತು ಓನಾ ಅಥವಾ ರೆಂಟಾ ಅಂತ ಮೆನ್ಷನ್ ಆಗಿರಬೇಕು. ಮತ್ತು ಓನರ್ಶಿಪ್ದು ಪ್ರೂಫ್ ಕೊಡಬೇಕಾಗತ್ತೆ. ಆಮೇಲೆ ರಿಜಿಸ್ಟರ್ ಫಾರ್ಮಸಿಸ್ಟು ಶುಡ್ ಗಿವ್ ಎನ್ ಅಫಿಡವಿಟ್ ಕೊಡಬೇಕಾಗುತ್ತೆ ಸ್ಟೇಟಿಂಗ್ ದಟ್ ಅವನು ಫುಲ್ ಟೈಮ್ ವರ್ಕ್ ಮಾಡ್ತಾನೆ, ಯಾವಾಗ ಬಿಸ್ನೆಸ್ ವರ್ಕ್ ಓಪನ್ ಮಾಡ್ತಾನೋ ಅವಾಗೆಲ್ಲ ಅವನಿರ್ತಾನೆ ಅಂತ ಅಫಿಡವಿಟ್ ಸೈನ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಡ್ರಗ್ಸ್ ಆ್ಯಂಡ್ ಲೈಸೆನ್ಸ್ದು ಮುಗಿಯುತ್ತೆ. ನೆಕ್ಸ್ಟು ಫಸೈಗೆ ಹೋಗೋಣ. ಫಸೈ ಅಂದರೆ ಇದು ಫುಡ್ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಫುಡ್ ಆ್ಯಂಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ.
FSSAI is a body which is regulates food related issues. ಫುಡ್ ರಿಲೇಟೆಡ್ ಇಶ್ಯೂಸ್ನೆಲ್ಲ ಇದು ರೆಗ್ಯುಲೇಟ್ ಮಾಡುತ್ತೆ. ಎನ್ಶೋರ್ಸ್ ದ ಸೇಫ್ಟಿ ಆ್ಯಂಡ್ ಹೋಲ್ಸಮ್ನೆಸ್ ಆಫ್ ಫುಡ್ ಐಟಮ್ಸ್. ಸೇಫ್ಟಿ ಎಲ್ಲ ನೋಡ್ಕೊಳ್ಳೋದಕ್ಕೆ ಇದು ಮಾಡುತ್ತೆ. ಅಡ್ಮಿನಿಸ್ಟರ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಅವರು ಇದು ನೋಡ್ಕೊತಾರೆ. ಬೇಸಿಕಲಿ ಲೈಸೆನ್ಸ್ ಏನಂತ ಅಂದರೆ, ಯಾರು ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರಲ್ಲ, ಸ್ಮಾಲ್ ಫುಡ್ ಬಿಸ್ನೆಸ್ ಆಗಲಿ ಏದಾಗಲಿ ಅವರು FSSAI ಲೈಸೆನ್ಸ್ ತೊಗೊಬೇಕು. ಅಂದರೆ FSSAIಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಹತ್ರ ಕಚೋರಿ ಮಾರೋರು ಬರ್ತಾರೆ ಅಥವಾ ಗೋಲ್ಗಪ್ಪ ಅವ್ರು ಇರ್ತಾರೆ, ಆ ಥರ ಇರೋರು ಅವರು ಕೂಡ ಫುಡ್ ಲೈಸೆನ್ಸ್ ಕಂಪಲ್ಸರಿ ತೊಗೊಳ್ಳೇಬೇಕು. ಅವ್ರು ತೊಗೊಂಡಿರಲ್ಲ, ಆಲ್ಮೋಸ್ಟ್ ಎಷ್ಟೊಂದು ಜನ ತೊಗೊಂಡಿರಲ್ಲ. ಬಟ್ ಅದು ಒಂದ್ಸತಿ ರೈಡ್ ಆದಾಗ ಸಿಕ್ಕಾಕೊಂಡ್ರೆ ಅವ್ರಿಗೆ ಫೈನ್ ಕಟ್ಟಬೇಕಾಗತ್ತೆ. ಕಂಪಲ್ಸರಿ ಎಲ್ಲರೂ ತೊಗೊಳ್ಳೇಬೇಕು ಆಯಿತಾ. ರೆಗ್ಯುಲೇಟ್ ಏನೇನು ಮಾಡ್ತಾರೆ ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು, ಸ್ಟೋರೇಜ್ ಮಾಡೋರು, ಡಿಸ್ಟ್ರಿಬ್ಯೂಷನ್ ಮಾಡೋರು, ಸೆಲ್ ಆ್ಯಂಡ್ ಇಂಪೋರ್ಟ್ ಆಫ್ ಫುಡ್ಡು ರಿಲೇಟೆಡ್ ಐಟಮ್ಸ್ ಏನೇ ಮಾಡೋರು, ಇದೇನೇ ಮಾಡೋರು FSSAIಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟು ಇದೇನಕ್ಕೆ ಅಂದರೆ, ಪ್ರಮೋಟ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಸೂಪರ್ವೈಸ್ ದ ಫುಡ್ ಪ್ರಾಡಕ್ಟ್ಸು. ಪಬ್ಲಿಕ್ ಹೆಲ್ತ್ನ ನೋಡ್ಕೊಳ್ಳೋಕ್ಕೆ ಮತ್ತು ಸೂಪರ್ವೈಸ್ ದ ಫುಡ್ ಪ್ರಾಡಕ್ಟ್ಗೋಸ್ಕರ ಇದು ಮಾಡೋದು. ಮ್ಯಾಂಡೇಟರಿ ಟು ಒಬ್ಟೇನ್ ಬಿಫೋರ್ ಸ್ಟಾರ್ಟಿಂಗ್ ಎನಿ ಫುಡ್ ರಿಲೇಟೆಡ್ ಬಿಸ್ನೆಸ್. ಮುಂಚೆದೆಲ್ಲ ಆದರೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ತೊಗೊಳಕ್ಕೆ ಲೈಸೆನ್ಸು. ಬಟ್ ಫುಡ್ ರಿಲೇಟೆಡ್ದಾದರೆ ಫಸ್ಟೇ ಲೈಸೆನ್ಸ್ ತೊಗೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಇದರೊಳಗೆ 14 ಡಿಜಿಟ್ಸ್ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ. ಇದು ಏನಂತ ಅಂದರೆ, ಇದರೊಳಗೆ ಕ್ವಾಲಿಟಿ ಚೆಕ್ ಮಾಡ್ತಾರೆ ಮತ್ತು ರೆಡ್ಯೂಸ್ ದ ಚಾನ್ಸ್ ಆಫ್ ಅಡಲ್ಟ್ರೇಷನ್ ಚಾನ್ಸಸ್ನ ರೆಡ್ಯೂಸ್ ಮಾಡ್ತಾರೆ ಮತ್ತು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ನ ಇದು ಮಾಡ್ತಾರೆ. ಇಂಪ್ರೂವ್ ಅಕೌಂಟಬಿಲಿಟಿ. ಓಕೆನಾ. ರಿಜಿಸ್ಟ್ರೇಷನ್ ಡನ್ ಇನ್ ವೈವಾ ವೆಬ್ಸೈಟಲ್ಲಿ ಅವ್ರದ್ದು ರಿಜಿಸ್ಟ್ರೇಷನ್ ಆಗುತ್ತೆ. ಲೈಸೆನ್ಸ್ ನಂಬರ್ ಟು ಬಿ ಪ್ರಿಂಟೆಡ್ ಆನ್ ದ ಪ್ಯಾಕೇಜ್. ನೀವು ಯಾವುದೇ ಚಿಪ್ಸು ಪ್ಯಾಕೆಟು ಆ ಥರ ಏನಾದ್ರು ಪ್ಯಾಕೆಟ್ ತೆಗ್ದು ಹಿಂದೆ ತಿರುಗಿ ನೋಡಿ, FSSAI ಲೈಸೆನ್ಸ್ ಇರುತ್ತೆ ಅವ್ರ ಹತ್ರ. ಅದು ಪ್ರಿಂಟ್ ಆಗಿರುತ್ತೆ. ಎಲ್ಲ ಪ್ಯಾಕೆಟ್ಸ್ ಮೇಲೆ ಅವ್ರು ಪ್ರಿಂಟ್ ಮಾಡಿರ್ತಾರೆ ಅವ್ರ ಲೈಸೆನ್ಸ್ನ. ರಿಜಿಸ್ಟ್ರೇಷನ್ ಕ್ಯಾನ್ ಬಿ ಡನ್ ಅಟ್ ದ ಸ್ಟೇಟ್ ಲೆವೆಲ್ ಆರ್ ಸೆಂಟ್ರಲ್ ಲೆವೆಲ್. ಸ್ಟೇಟ್ ಲೆವೆಲಲ್ಲಾದ್ರು ಮಾಡಿಸ್ಬೋದು, ಸೆಂಟ್ರಲ್ ಲೆವೆಲಲ್ಲಾದ್ರು ಮಾಡಿಸ್ಬೋದು. ಸ್ಟೇಟ್ ಲೆವೆಲಲ್ಲಿ ಆಲ್ಸೋ ಡನ್ ಇನ್ ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. ಟೈಪ್ಸ್ ಆಫ್ ಲೈಸೆನ್ಸ್ ಆಯಿತಾ. ಸ್ಟೇಟ್ ಲೆವೆಲಲ್ಲಿ FSSAI ಲೈಸೆನ್ಸ್ ಮಾಡಬೇಕು ಅಂದಾಗ, ಸ್ಮಾಲ್ ಮತ್ತು ಮೀಡಿಯಮ್ ಫುಡ್ ಕಂಪನಿ ಟರ್ನ್ ಓವರ್ 12 lakhs-ಇಂದ 20 crores ಇರುತ್ತಲ್ಲ, ಅವರು ಸ್ಟೇಟ್ ಲೆವೆಲಲ್ಲಿ ಮಾಡಿಸ್ಕೊತಾರೆ. ಸೆಂಟ್ರಲ್ ಲೆವೆಲಲ್ಲಿ ಟರ್ನ್ ಓವರ್ 20 crore-ಇಂದ ಮೇಲಿದ್ದರೆ ಟರ್ನ್ ಓವರು, ಅವರು ಸೆಂಟ್ರಲಲ್ಲಿ ಮಾಡಿಸ್ಕೊತಾರೆ. ಲೈಸೆನ್ಸ್ ಅವ್ರಿಗೆ ಒಪ್ಟೇನ್ ಆಗುತ್ತೆ. ಇವರಿಬ್ರಿಗೂ ಲೈಸೆನ್ಸ್ ಎಲ್ಲಿಂದ ಒಪ್ಟೇನ್ ಆಗುತ್ತೆ ಅಂದರೆ FOSCOS ಅಂತ, ಅಂದರೆ ಫುಡ್ಡು ಸೇಫ್ಟಿ ಆ್ಯಂಡ್ ಕಂಪ್ಲೈನ್ಸ್ ಸಿಸ್ಟಮ್ ಅಂತ. ಇದು ಬಂದ್ಬಿಟ್ಟು ಎಷ್ಟು ಲೈಸೆನ್ಸ್ ಎಷ್ಟು ದಿನ ತನಕ ವ್ಯಾಲಿಡ್ ಇರುತ್ತೆ ಅಂದರೆ 1 year to 5 years. ಅಂದರೆ ನೀವು ಎಷ್ಟು ಇಯರ್ಸ್ ಬೇಕಂದ್ರೆ 1 ಇಂದ 5 years ಒಳಗೆ ಎಷ್ಟು ಇಯರ್ಸ್ ಬೇಕಂದ್ರೂ ನೀವು ಲೈಸೆನ್ಸ್ ತೊಗೊಬೋದು. ನೀವು ಒಟ್ಟಿಗೆ ನಿಮಗೆ ಬಿಸ್ನೆಸ್ ಮೇಲೆ ನಂಬಿಕೆ ಇದ್ದರೆ 5 years ಒಟ್ಟಿಗೆ ಲೈಸೆನ್ಸ್ ತೊಗೊಬೋದು. ನಂಬಿಕೆ ಇಲ್ಲ, ನೋಡೋಣ ಏನಾಗುತ್ತೆ ಅಂತ ಅನ್ನೋದಾದರೆ ಫಸ್ಟ್ 1 year ಲೈಸೆನ್ಸ್ ತೊಗೊಂಡು ಆಮೇಲೆ ಅದನ್ನು ರಿನ್ಯೂವಲ್ ಮಾಡ್ಕೊಳ್ಳುವಂಥದ್ದು. ಓಕೆನಾ. ಇದು ಏನಂತಂದರೆ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅವರು ರಿಜಿಸ್ಟ್ರೇಷನ್ನ ತೊಗೊಬೇಕು. ಯಾರ್ಯಾರಂದರೆ ಮ್ಯಾನುಫ್ಯಾಕ್ಚರರು, ಸೆಲ್ಲರು, ಪೆಟ್ಟಿ ರಿಟೇಲರು, ಟೆಂಪರರಿ ಸ್ಟಾಲ್ ಹೋಲ್ಡರ್ಸು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ. ಇನ್ನು ಮಿಕ್ತವರೆಲ್ಲ ಲೈಸೆನ್ಸ್ ತೊಗೊತಾರೆ ಆಯಿತಾ. ಡಿಸ್ಟ್ರಿಬ್ಯೂಷನಲ್ಲಿ ಎಕ್ಸೆಪ್ಟ್ ಕ್ಯಾಟ್ರಿನ್ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ. ಅದರೊಳಗೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸು ಯಾವ್ದ್ರದ್ದು ಟರ್ನ್ ಓವರ್ 12 lakhs-ಗಿಂತ ಎಕ್ಸೀಡ್ ಆಗದೇ ಇರುತ್ತೋ ಅವ್ರದ್ದು ಪ್ರೊಡಕ್ಷನ್ ಕೆಪಾಸಿಟಿ ಅದರ್ ದ್ಯಾನ್ ಮಿಲ್ಕು ಮ್ಯಾಕ್ಸಿಮಮ್ 100 kg ಅಥವಾ ಲೀಟರ್ಸ್ ಪರ್ ಡೇ ಇರಬೇಕು ಆಯಿತಾ. ಆಮೇಲೆ ಕಲೆಕ್ಷನ್ ಅಥವಾ ಹೋಲ್ಡಿಂಗ್ ಮಿಲ್ಕ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 500 liters ಇರಬೇಕು. ಮತ್ತು ಸ್ಲಾಟರ್ ಬಂದರೆ 2 large ಅನಿಮಲ್ಸ್ ಇರುತ್ತೆ ಅಲ್ವಾ, ಅದನ್ನು ದಿನಕ್ಕೆ ಸೆಲ್ ಮಾಡ್ಬೋದು. ಇಲ್ಲಾಂದರೆ 10 small ಅನಿಮಲ್ಸು, 50 poultries. ಓಕೆನಾ. ಅವ್ರಿಗೆ ಅಷ್ಟು ಇರಬೇಕು ಸ್ಮಾಲ್ ಬಿಸ್ನೆಸ್ಸು ಆಯಿತಾ. ಅಪ್ಲೈ ಆನ್ FOSCOS ಅಂತ, ಫುಡ್ ಸೆಕ್ಯೂರಿಟಿ ಆ್ಯಂಡ್ ಕಂಪ್ಲೈನ್ಸ್ ಸಿಸ್ಟಮ್ ಪೋರ್ಟಲ್ ಅಂತ. ವಿತಿನ್ 7 days-ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಒಪ್ಟೇನ್ ಆಗುತ್ತೆ. ನೋಟ್ ಬಂದು ರಿಜಿಸ್ಟ್ರೇಷನು ಸ್ಮಾಲ್ ಮತ್ತು ಪೆಟ್ಟಿ ಬಿಸ್ನೆಸ್ ಅವರು ಟರ್ನ್-ಓವರ್ 12 lakhs-ಗಿಂತ ಕಡಿಮೆ ಇರೋರು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ. ಲೈಸೆನ್ಸು ಸ್ಟೇಟ್ ಲೆವೆಲಲ್ಲಿ ತೊಗೊಳೋದಾದರೆ 12 lakhs-ಗಿಂತ 20 crores ತನಕ ಇರಬೇಕಾಗತ್ತೆ ಟರ್ನ್-ಓವರ್. ಸೆಂಟ್ರಲಲ್ಲಾದರೆ ಮೋರ್ ದ್ಯಾನ್ 20 crores ಇರಬೇಕು. ಓಕೆನಾ. ಇದು ಫುಡ್ ಬಿಸ್ನೆಸ್ ಬಗ್ಗೆ ಆಗುತ್ತೆ. ಅಂದರೆ FSSAI ಲೈಸೆನ್ಸ್ ಬಗ್ಗೆ ಇಷ್ಟೇ, ಇಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಲೈಸೆನ್ಸ್ ಪಾಲಿಸಿ ನೋಡೋಣ. ಇದು ಬಂದುಬಿಟ್ಟು ಡೆವಲಪ್ ಆ್ಯಂಡ್ ರೆಗ್ಯುಲೇಟೆಡ್ ಇಂಡಸ್ಟ್ರಿಯಲ್ ಡೆವಲಪ್ ಆ್ಯಂಡ್ ರೆಗ್ಯುಲೇಷನ್ ಬಂದುಬಿಟ್ಟು ಆ್ಯಕ್ಟ್ 1951 ಇದೆ. ಇದು
ನ್ಯೂ ಇಂಡಸ್ಟ್ರಿ ಅಂಡರ್ಟೇಕಿಂಗ್ ಇರುತ್ತಲ್ಲ, ಅವ್ರು ಏನು ಮಾಡಬೇಕು ಅಂದರೆ ಎಸ್ಟಾಬ್ಲಿಷಿಂಗ್ ಎನಿ ನ್ಯೂ ಅಂಡರ್ಟೇಕಿಂಗ್ ಟು ದೆನ್ ಅಪ್ಲೈ ಟು ಸಿ ಜಿಗೆ ಅಪ್ಲೈ ಮಾಡಬೇಕಾಗತ್ತೆ ಇವರು. ಲೈಸೆನ್ಸ್ ಮೇ ಕಂಟೈನ್ ಕಂಡೀಷನ್ ಇಂಪೋಸ್ಡ್ ಬೈ ದ ಸಿ ಜಿ ಆ್ಯಸ್ ಇಟ್ ಈಸ್ ಡೀಮ್ ಫಿಟ್. ಅಂದರೆ ಸಿ ಜಿಗೆ ನೀವು ಅಪ್ಲೈ ಮಾಡಿದಾಗ ಸಿ ಜಿ ಕೆಲವೊಂದು ಕಂಡೀಷನ್ಸ್ನ ನಿಮ್ಮ ಮೇಲೆ ಹಾಕ್ಬೋದು. ಮ್ಯಾಂಡೇಟರಿ ಟು ಒಬ್ಟೈನ್ ಲೈಸೆನ್ಸ್ ಆ್ಯಂಡ್ ಪ್ರೊಡ್ಯೂಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ನ್ಯೂ ಆರ್ಟಿಕಲ್ಸ್. ಮ್ಯಾಂಡೇಟರಿ ಲೈಸೆನ್ಸ್ ಒಬ್ಟೈನ್ ಮಾಡೋಕ್ಕೆ, ಪ್ರೊಡ್ಯೂಸ್ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಓಕೆನಾ. ಕಂಪಲ್ಸರಿ ಲೈಸೆನ್ಸ್ ಫಾರ್ ಆಲ್ಕೋಹಾಲ್ ಡ್ರಿಂಕ್ಸ್, ಸಿಗರೇಟ್ಸ್, ಟೊಬ್ಯಾಕೊ ಪ್ರಾಡಕ್ಟ್ಸ್, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, ಎಕ್ಸ್ಪ್ಲೋಸಿವ್ ಮತ್ತು ಹಜಾರ್ಡಿಯಸ್ ಕೆಮಿಕಲ್ಸ್ ಇವೆಲ್ಲ ಮಾಡಬೇಕು ಅಂದರೆ ಮ್ಯಾಂಡೇಟರಿ ಲೈಸೆನ್ಸ್ ತೊಗೊಳೋದಕ್ಕೆ, ಆಯಿತಾ. ನೆಕ್ಸ್ಟು ಗೌರ್ಮೆಂಟ್ ಹ್ಯಾಸ್ ರಿಸರ್ವ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಸರ್ಟೇನ್ ಐಟಮ್ಸ್ ಓನ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಒಂದು ಗೌರ್ಮೆಂಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ನ ಅಂದರೆ ರಿಸರ್ವ್ ಮಾಡಿದ್ದಾರೆ. ಅದು ನಾನ್ ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಅದನ್ನು ಮಾಡಬೇಕು ಅಂದರೆ ಅವರು ಒಬ್ಟೈನ್ ಮಾಡಬೇಕಾಗತ್ತೆ ಲೈಸೆನ್ಸು. ಆ ಐಟಮ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅವ್ರು ಲೈಸೆನ್ಸ್ನ ಒಬ್ಟೈನ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಲೊಕೇಶನ್ ರಿಸ್ಟ್ರಿಕ್ಷನ್ಸ್ ಬಂದುಬಿಟ್ಟು ವಿತಿನ್ 25 ಕಿಲೋಮೀಟರ್ಸ್ ಅರ್ಬನ್ ಏರಿಯಾಸಲ್ಲಿ. ಓಕೆನಾ. ನಾನ್ ಪೊಲ್ಯೂಷನ್ ಇಂಡಸ್ಟ್ರೀಸು ಕ್ಯಾನ್ ಓಪನ್ ಮತ್ತು ಸ್ಮಾಲ್ ಇಂಡಸ್ಟ್ರೀಸು ಓಪನ್ ಮಾಡ್ಬೋದು ವಿತಿನ್ 25 ಕಿಲೋಮೀಟರ್ಸ್ ಆಫ್ ಅರ್ಬನ್ ಏರಿಯಾ, ಆಯಿತಾ. DPIIT ಅಂದರೆ DPIIT ಇದಕ್ಕೆಲ್ಲ ಲೈಸೆನ್ಸ್ ಎಲ್ಲ ಕೊಡೋದು, ಆಯಿತಾ. ಅದು ಸಿಂಗಲ್ ವಿಂಡೋ ಪೋರ್ಟಲ್ ಇದೆ. ಗೌರ್ಮೆಂಟ್ ಟು ಬಿಸ್ನೆಸ್ ಅಂತ G2B ಅಂತ, ಅದರೊಳಗೆ ನೀವು ಫಿಲ್ ಮಾಡಬೇಕು. ಇಂಡಸ್ಟ್ರಿ ಒಂದು ಏನಂತಂದರೆ ಫಸ್ಟು ಈ ಆ್ಯಕ್ಟ್ ಬರೋಕ್ಕೆ ಮುಂಚೆ ಇತ್ತಲ್ಲ ಇಂಡಸ್ಟ್ರೀಸು, ಆ ಇಂಡಸ್ಟ್ರೀಸ್ ಎಲ್ಲ ಬಂದುಬಿಟ್ಟು ಇಲ್ಲಿ ಫೈಲ್ ಮಾಡಬೇಕು. ನಮ್ಮ ಮುಂಚೆ ಅಂದರೆ ಇನ್ಫಾರ್ಮ್ ಮಾಡಬೇಕು, ನಮ್ಮ ಇಂಡಸ್ಟ್ರಿ ಮಾಡಿದ್ದೀವಿ ಮುಂಚೆನೂ ಅಂತ ಇನ್ಫಾರ್ಮ್ ಮಾಡಬೇಕು. ಸೊ ದಟ್ ಗೊತ್ತಾಗುತ್ತೆ ಎಷ್ಟು ಇಂಡಸ್ಟ್ರಿ ಇದೆ ಅಂತ. ಈ ಆ್ಯಕ್ಟ್ ಬಂದಾದ್ಮೇಲೆ ಇರೋ ಇಂಡಸ್ಟ್ರೀಸ್ ಎಲ್ಲ ಲೈಸೆನ್ಸ್ ಕಂಪಲ್ಸರಿ ತೊಗೋಬೇಕು. ಅದಕ್ಕೆ ಮುಂಚೆ ಇರೋರು ಜಸ್ಟ್ ಇನ್ಫಾರ್ಮ್ ಮಾಡಿ ಇನ್ಫಾರ್ಮ್ ಮಾಡಿದ ತಕ್ಷಣ ಒಂದು ನಂಬರ್ ಸಿಗುತ್ತೆ ಅವ್ರಿಗೆ. ಆ ನಂಬರ್ ಯೂಸ್ ಮಾಡ್ಕೊಂಡು ಅವ್ರ ಬಿಸ್ನೆಸ್ನ ಮುಂದೆ ಹೊಸ್ಕೋಬೋದು. ಅವ್ರು ಏನು ಮಾಡಬೇಕು, ಅವರೂ ಅಷ್ಟೇ ಗೌರ್ಮೆಂಟ್ ಟು ಬಿಸ್ನೆಸ್ ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕು ಇನ್ಫಾರ್ಮ್ ಮಾಡೋಕ್ಕೆ. ಮತ್ತು ಇಂಡಸ್ಟ್ರಿಯಲ್ ಲೈಸೆನ್ಸ್ ಬೇಕು ಅನ್ನೋರ್ಗೂ ಗೌರ್ಮೆಂಟ್ ಪೋರ್ಟಲಲ್ಲೇ ಏನು ಮಾಡಬೇಕು, IEM ಅಂತಾರೆ ಅವ್ರಿಗೆ. ಓಕೆನಾ. ಅಪ್ಲಿಕೇಶನ್ ಡನ್ ಥ್ರೂ ಇನ್ ಸೇಮ್ ಪೋರ್ಟಲ್, ಎರಡೂ ಸೇಮ್ ಪೋರ್ಟಲಲ್ಲೇ ಆಗುತ್ತೆ, ಆಯಿತಾ. ಪ್ರೊಸೀಜರ್ ಟು ಅಪ್ಲೈ. ಅಪ್ಲಿಕೇಶನ್ ಕ್ಯಾನ್ ಬಿ ಡನ್ ಇನ್ ವೈವಾ NIC ಅಂದರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಪೋರ್ಟಲ್, ಅದರೊಳಗೆ ಅಪ್ಲಿಕೇಶನ್ ಮಾಡ್ಬೋದು. ಅಪ್ಲಿಕೇಶನ್ ವಿಲ್ ಬಿ ಸ್ಕ್ರೂಟನೈಸ್ ಅಂದರೆ ಕರೆಕ್ಟಾಗಿ ಚೆಕ್ ಮಾಡಿರ್ತಾರೆ. ಇಫ್ ಕಂಪ್ಲೀಟ್ ದೆನ್ ದ ಕಮೆಂಟ್ಸ್ ಶಾಲ್ ಬಿ ಇನ್ವೈಟೆಡ್ ಫ್ರಮ್ ದ ಸೆಂಟ್ರಲೈಸ್ಡ್ ಮಿನಿಸ್ಟರ್. ಅಂದರೆ ಇವರೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾದ್ಮೇಲೆ ಸೆಂಟ್ರಲೈಸ್ಡ್ ಮಿನಿಸ್ಟರ್ಗಳಿಗೆ ಕನ್ಸರ್ನ್ಡ್ ಮಿನಿಸ್ಟರ್ಗಳಿಗೆ ಏನಂತ ಕಮೆಂಟ್ ಹಾಕೋಕ್ಕೆ ಅಲೋ ಮಾಡ್ತಾರೆ. ಆಮೇಲೆ ಆಫ್ಟರ್ ರಿಸಿಪ್ಟ್ ಆಫ್ ಕಮೆಂಟ್ ದ ಸೇಮ್ ವಿಲ್ ಬಿ ಟ್ರಾನ್ಸ್ಫರ್ ಫಾರ್ ದ ಲೈಸೆನ್ಸ್ ಕಮಿಟಿ. ಏನೇನು ಕಮೆಂಟ್ಸ್ ಬಂದಿರುತ್ತೆ ಮಿನಿಸ್ಟರ್ಸಿಂದ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಲೈಸೆನ್ಸ್ ಕಮಿಟಿಗೆ. ಲೈಸೆನ್ಸ್ ಕಮಿಟಿ ಕ್ಯಾನ್ ರೆಕಮೆಂಡ್ ಗ್ರ್ಯಾಂಟ್ ಆರ್ ರಿಜೆಕ್ಟ್ ದ ಲೈಸೆನ್ಸ್ ಬೇಸ್ಡ್ ಆನ್ ದ ಕಮೆಂಟ್ಸ್. ಆ ಕಮೆಂಟ್ಸ್ನ ನೋಡಿ ಇವ್ರಿಗೆ ಲೈಸೆನ್ಸ್ ಕೊಡಬೇಕಾ ಇಲ್ವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಓಕೆನಾ. ದಿಸ್ ರೆಕಮೆಂಡ್ ಈಸ್ ಮೇಡ್ ಟು DPIITಗೆ ಇದು ಮಾಡ್ತಾರೆ. ಓಕೆನಾ. IEM ಅಂದರೆ ಇಂಡಸ್ಟ್ರಿಯಲ್ ಎಂಟರ್ಪ್ರೆನ್ಯೂರ್ ಮೆಮೊರಂಡಮ್ ಅಂತ. ಇವರು ನೀಡ್ ಟು ಅಪ್ಲೈ ಫಾರ್ ಲೈಸೆನ್ಸ್ಗೋಸ್ಕರ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇವರು ಅಪ್ಲೈಡ್ ಅಂಡರ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಇವರು ಇನ್ವೆಸ್ಟ್ ಮಾಡಿರಬೇಕು ಪ್ಲಾಂಟ್ ಆ್ಯಂಡ್ ಮಿಷಿನರಿಲಿ ಮಿನಿಮಮ್ 50 crores ಮತ್ತು ಟರ್ನ್ ಓವರ್ ಇವ್ರದ್ದು 250 crores ಇರಬೇಕು. ಆವಾಗ ಇವರು ಫೈಲ್ ಮಾಡಬೇಕಾಗತ್ತೆ, ನಮ್ಮದೊಂದು ಇಂಡಸ್ಟ್ರಿ ಇದೆ ಅಂತ ಬಿಸ್ನೆಸ್ಗೆ ಫೈಲ್ ಮಾಡಬೇಕಾಗತ್ತೆ. ಆಮೇಲೆ ಆನ್ಲೈನಲ್ಲೂ ಫೈಲ್ ಮಾಡ್ಬೋದು ಥ್ರೂ G2B ಪೋರ್ಟಲಲ್ಲಿ. ಆಮೇಲೆ ಅಕ್ನಾಲೆಜ್ಮೆಂಟ್ ನಂಬರ್ ಸಿಗುತ್ತೆ ಇವ್ರಿಗೆ. ಅಕ್ನಾಲೆಜ್ಮೆಂಟ್ ನಂಬರ್ ಸಿಕ್ಕಿದ ತಕ್ಷಣ ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆಲ್ ಇಂಡಸ್ಟ್ರಿ ಹೂ ಒಬ್ಟೈನ್ IEM ನೀಡ್ಸ್ ಟು ಇನ್ಫಾರ್ಮ್ ಅಬೌಟ್ ದ ಕಮೆನ್ಸ್ಮೆಂಟ್ ಆಫ್ ಪ್ರೊಡಕ್ಷನ್ನ ಮಾಡ್ತಿದ್ದೀವಿ ಅಂತ ಅವರು ಇನ್ಫಾರ್ಮ್ ಮಾಡಬೇಕಾಗತ್ತೆ. ನೋಟ್, IEM ಈಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಟು ಒಬ್ಟೈನ್ ಇಂಡಸ್ಟ್ರಿಯಲ್ ಲೈಸೆನ್ಸ್ನ ಒಬ್ಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಬರೀ ಪಾರ್ಟ್ ಎ ಅಲ್ಲಿ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಇದು ಮಾಡಬೇಕು. ಆಮೇಲೆ ಪಾರ್ಟ್ ಬಿ ಅಲ್ಲಿ ಕಮೆನ್ಸ್ಮೆಂಟ್ ಆಫ್ ಪ್ರೊಡಕ್ಷನ್ ಅಂತ ಇನ್ಫಾರ್ಮ್ ಮಾಡಬೇಕು ಅಷ್ಟೇ. ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಆಮೇಲೆ ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಅಂತ ಇನ್ಫಾರ್ಮ್ ಮಾಡಬೇಕು ಅಷ್ಟೇ. ಓಕೆನಾ. ಇಲ್ಲಿಗೆ ನಮಗೆ ಮುಗ್ದೋಗ್ಬಿಡುತ್ತೆ ಇದು ಇಂಡಸ್ಟ್ರಿ ಲೈಸೆನ್ಸ್ ಬಗ್ಗೆ ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ ನಾವು ಬ್ಯಾಂಕಿಂಗ್ ಕಂಪ್ನಿ ಲೈಸೆನ್ಸ್ ನೋಡೋಣ. ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಇರಬೇಕು.
ಯೂನಿವರ್ಸಲ್ ಬ್ಯಾಂಕಲ್ಲಿ ಈಸ್ 500. ಯೂನಿವರ್ಸಲ್ ಬ್ಯಾಂಕಲ್ಲಿ ಮಿನಿಮಮ್ ಪೇಯ್ಡ್ ಶೇರ್ ಕ್ಯಾಪಿಟಲ್ 500 crores ಇರಬೇಕು. ಸ್ಮಾಲ್ ಬ್ಯಾಂಕಲ್ಲಿ 200 crores ಇರಬೇಕು. ಕಂಡೀಷನ್ಗಳು ಸ್ಯಾಟಿಸ್ಫೈಡ್ ಆಗಬೇಕು. ಯಾವುದ್ಯಾವುದು ಅಂದರೆ ಮಿನಿಮಮ್ 50% ಆಫ್ ಅಥರೈಸ್ ಶೇರ್ ಶುಡ್ ಬಿ ಸಬ್ಸ್ಕ್ರೈಬ್. 50% ಆಫ್ ಅಥರೈಸ್ ಶೇರು ಸಬ್ಸ್ಕ್ರೈಬ್ ಆಗಿರಬೇಕು. ಪೇಡ್ ಅಪ್ ಈಸ್ ಮಿನಿಮಮ್ 50% ಆಫ್ ಸಬ್ಸ್ಕ್ರೈಬ್ ಆಗಿರೋದ್ರಲ್ಲಿ 50% ಪೇಡ್ ಅಪ್ ಆಗಿರಬೇಕು. ಕ್ಯಾಪಿಟಲ್ ಹ್ಯಾಸ್ ಓನ್ಲಿ ಈಕ್ವಿಟಿ ಶೇರ್ಸ್ ಅಷ್ಟೇ ಇರಲೇಬೇಕು. ಆಮೇಲೆ ವೋಟಿಂಗ್ ರೈಟ್ಸು ಮ್ಯಾಕ್ಸಿಮಮ್ 10% ಇರಬೇಕು ಒಬ್ಬ ಪರ್ಸನ್ಗೆ. ಓಕೆನಾ. ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದ ಮ್ಯಾನೇಜ್ಮೆಂಟ್ ಮಸ್ಟ್ ಡಿಸ್ಕ್ಲೋಸ್ ಹಿಸ್ ಶೇರ್ಸ್. ಅಂದರೆ ಆ ಮ್ಯಾನೇಜ್ಮೆಂಟ್ಗೆ ರೆಸ್ಪಾನ್ಸಿಬಲ್ ಇರ್ತಾನಲ್ಲ ಅವನು ಶೇರ್ ಎಷ್ಟು ಅಂತೆಲ್ಲ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆನಾ. ಕಂಪ್ನಿ ಕ್ಯಾನ್ ಕ್ಯಾರಿ ಬ್ಯಾಂಕಿಂಗ್ ಬಿಸ್ನೆಸ್ ಓನ್ಲಿ ಇಫ್ ದ ಸರ್ಟಿಫಿಕೇಟ್ ಈಸ್ ಗಿವನ್ ಬೈ ದ RBI ಸರ್ಟಿಫಿಕೇಟ್ ಕೊಟ್ಟರೆ ಅವರು ಬ್ಯಾಂಕಿಂಗ್ ಬಿಸ್ನೆಸ್ಗೆ ಎಂಟ್ರಿ ಮಾಡೋಕ್ಕಾಗೋದು. ಕಂಪ್ನಿ ಶುಡ್ ಬಿ ಇನ್ ದ ಪೊಸಿಷನ್ ಟು ರಿಪೇ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಡೆಪಾಸಿಟರ್. ಫ್ಯೂಚರಲ್ಲಿ ಬರೋ ಡೆಪಾಸಿಟರ್ಗೂ ಕೊಡೋಷ್ಟು ದುಡ್ಡು ಕಂಪ್ನಿ ಹತ್ರ ಎಬಿಲಿಟಿ ಇರಬೇಕು ಅವ್ರ ಹತ್ರ. ಓಕೆನಾ. ಕಂಪ್ನಿ ಶುಡ್ ವರ್ಕ್ ಇನ್ ದ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್, ಪಬ್ಲಿಕ್ ಅಟ್ ಲಾರ್ಜ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರ್ ಆಫ್ ಇಂಡಿಯಾ. ಅದ್ರ ಬಗ್ಗೆ ವರ್ಕ್ ಮಾಡಬೇಕು. ಕಂಪನಿ ಶುಡ್ ಹ್ಯಾವ್ ಅಡ್ಯುಕ್ವೇಟ್ ಕ್ಯಾಪಿಟಲ್ ಆ್ಯಂಡ್ ಅರ್ನಿಂಗ್ ಪ್ರಾಸ್ಪೆಕ್ಟಿವ್ಸ್. ಓಕೆನಾ. ಇದು ಬ್ಯಾಂಕಿಂಗ್ ಬಗ್ಗೆ. ನೆಕ್ಸ್ಟ್ ನಾವು ಇನ್ಶೂರೆನ್ಸ್ ನೋಡೋಣ. ಇನ್ಶೂರೆನ್ಸ್ ಕಂಪ್ನಿ ಬ್ಯಾಂಕಿಂಗಲ್ಲಿ ಏನಂತಂದರೆ ಬ್ಯಾಂಕ್ ಓಪನ್ ಮಾಡೋಕ್ಕೆ ಏನೇನು ರೂಲ್ಸು ರೆಗ್ಯುಲೇಷನ್ ಇದೆ ಅಂತ ನೋಡಿದ್ವು. ಇವಾಗ ಇನ್ಶೂರೆನ್ಸ್ ಕಂಪ್ನಿ ಓಪನ್ ಮಾಡಬೇಕು ಅಂದರೆ ನೀವು ಹೆಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು, ನೀವು ಹೆಂಗೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗಿದೆ ಅಂತ ನೋಡೋಣ. ಕ್ಲಾಸ್ ಆಫ್ ಇನ್ಶೂರೆನ್ಸ್ ಕಂಪ್ನಿ. ಕ್ಲಾಸಸ್ ಆಫ್ ಇನ್ಶೂರೆನ್ಸ್ ಕಂಪ್ನಿ ಯಾವುದಾದ್ರಲ್ಲಿ ಓಪನ್ ಮಾಡ್ಬೋದು. ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಜನರಲ್ ಇನ್ಶೂರೆನ್ಸು, ಇನ್ಶೂರೆನ್ಸ್ ಈ 4 ಓಪನ್ ಮಾಡ್ಬೋದು. ಓಕೆನಾ. ಅಪ್ಲಿಕೇಶನ್ ಟು ಬಿ ಮೇಡ್ ಫಾರ್ IRDAಗೆ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ ಫಾರ್ ರಿಜಿಸ್ಟ್ರೇಷನ್. ಹೂ ಕೆನಾಟ್ ಅಪ್ಲೈ ಫಾರ್ ರಿಜಿಸ್ಟ್ರೇಷನ್. ಯಾರು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಫಸ್ಟ್ ಬಂದುಬಿಟ್ಟು ರಿಕ್ವೆಸ್ಟ್ ಫಾರ್ ರಿಜಿಸ್ಟ್ರೇಷನ್ ವಾಸ್ ರಿಜೆಕ್ಟೆಡ್ ಆರ್ ವಿಡ್ರಾನ್. ಯಾರು ಮುಂಚೆನೇ ರಿಕ್ವೆಸ್ಟ್ ಮಾಡಿರ್ತಾರೆ ರಿಜಿಸ್ಟ್ರೇಷನ್ಗೆ, ಬಟ್ ಅದು ರಿಜೆಕ್ಟ್ ಆಗಿರುತ್ತೆ ಅಥವಾ ಇವರೇ ವಿಡ್ರಾ ಮಾಡಿರ್ತಾರೆ, ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಫಾರಿನ್ ಇನ್ವೆಸ್ಟರ್ ಆರ್ ಇಂಡಿಯನ್ ಪ್ರಮೋಟರ್ ಹ್ಯಾಸ್ ಬಿನ್ ಟೇಕನ್ ಎಕ್ಸಿಟ್ ಫಾರ್ ಎನಿ ರೀಸನ್ ಅಟ್ ಎನಿ ಟೈಮ್ ಇನ್ ಲಾಸ್ಟ್ 2 years. ಲಾಸ್ಟ್ 2 yearsಲ್ಲಿ ಇವ್ರ ಕಂಪ್ನಿಯಿಂದ ಫಾರಿನ್ ಅಥವಾ ಇಂಡಿಯನ್ ಇನ್ವೆಸ್ಟರು, ಇಂಡಿಯನ್ ಪ್ರಮೋಟರು, ಫಾರಿನ್ ಇನ್ವೆಸ್ಟರು ಎಕ್ಸಿಟ್ ತೊಗೊಂಡಿದ್ರೆ ಲಾಸ್ಟ್ 2 yearsಲ್ಲಿ ಅವರು ಅಪ್ಲೈ ಮಾಡೋಕ್ಕಾಗಲ್ಲ. ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಆರ್ ವಿಡ್ರಾನ್ ಇನ್ ಲಾಸ್ಟ್ 2 yearsಲ್ಲಿ ಅವರು ರಿಜಿಸ್ಟ್ರೇಷನ್ ರಿಜೆಕ್ಟ್ ಆಗಿರ್ಬೋದು ಅಥವಾ ವಿಡ್ರಾನ್ ಆಗಿರ್ಬೋದು, ಅವರು ಅಪ್ಲೈ ಮಾಡೋಂಗಿಲ್ಲ. ಮತ್ತು ಸರ್ಟಿಫಿಕೇಟು ಕ್ಯಾನ್ಸಲ್ ಆಗಿದ್ದವರು ಅಪ್ಲೈ ಮಾಡೋಂಗಿಲ್ಲ. ಮತ್ತು ನೇಮಲ್ಲಿ ಏನು ಇನ್ಕ್ಲೂಡ್ ಆಗಿರಲ್ಲ ಅಂದರೆ ಇನ್ಶೂರೆನ್ಸು ಮತ್ತು ಅಶ್ಯೂರೆನ್ಸು ಏನಾದ್ರು ಅವರು ನೇಮಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆನಾ. ಇವ್ರಿಗೆ ಏನೇನು ಪ್ರೊಸೀಜರ್ ಬಂದುಬಿಟ್ಟು ಫಾರ್ಮ್ IRDA ಅಲ್ಲಿ ಏನಂತಂದರೆ R1 ಅಂತ ಒಂದಿದೆ. R1ಅಲ್ಲಿ ಏನಂದರೆ ಫಾರ್ಮ್ ಫಾರ್ ರಿಕ್ವೆಸ್ಟ್ ಮಾಡೋಕ್ಕೋಸ್ಕರ ರಿಕ್ವೆಸ್ಟ್ ಮಾಡೋಕ್ಕಿರೋದು. ಅದು ಕಂಪ್ಲೀಟ್ ಆದಮೇಲೆ R2 ಅಲ್ಲಿ ಅಪ್ಲಿಕೇಶನ್ ಫಾರ್ ಗ್ರಾಂಟ್ ಆಫ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ಗೆ ಅಪ್ಲಿಕೇಶನ್ ಹಾಕೋದು. R3 ಅಲ್ಲಿ ಸರ್ಟಿಫಿಕೇಟು ಗ್ರ್ಯಾಂಟ್ ಆಗುತ್ತೆ. ಓಕೆನಾ. ಫಸ್ಟ್ IRDAಯಲ್ಲಿ R1 ನೋಡೋಣ. ಅಪ್ಲಿಕೆಂಟ್ ವಾಂಟ್ಸ್ ಟು ಕ್ಯಾರಿ ಇನ್ಶೂರೆನ್ಸ್ ಬಿಸ್ನೆಸ್ನ ಕ್ಯಾರಿ ಮಾಡಬೇಕಾದವರು ಫರ್ನಿಶ್ ಆಲ್ ಇನ್ಫಾರ್ಮೇಷನ್, ಎಲ್ಲ ಥರ ಇನ್ಫಾರ್ಮೇಷನು ಮತ್ತು ಕ್ಲಾರಿಫಿಕೇಷನ್ ಏನು ರಿಕ್ವೈರ್ಡ್ ಆಗಿರುತ್ತೋ ಅದನ್ನೆಲ್ಲ ಕೊಡಬೇಕಾಗುತ್ತೆ. IRDA ಮೇ ರಿಜೆಕ್ಟ್ ವಿತ್ ರೀಸನ್ ಇಟ್ಕೊಂಡು ರಿಜೆಕ್ಟ್ ಮಾಡ್ಬೋದು. ಅಗ್ರೀವ್ಡ್ ಪಾರ್ಟಿ ಅಂದರೆ ಯಾರಿಗೆ ಲಾಸ್ ಆಗಿರುತ್ತೋ, ರಿಜೆಕ್ಟ್ ಆಗಿರುತ್ತೋ ಅಪ್ಲಿಕೇಶನ್, ಅವರು ಅಗ್ರೀವ್ಡ್ ಪಾರ್ಟಿ ಇರ್ತಾರಲ್ಲ ಅವರು ಅಪ್ರೋಚ್ ಮಾಡ್ಬೋದು ಸ್ಯಾಟ್ಗೆ. ನನಗೆ ಈ ಥರ ರಿಜೆಕ್ಟ್ ಆಗಿದೆ, ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ಅಂತ ಇದು ಮಾಡ್ಬೋದು. ಇವರು ಅಟ್ಯಾಚ್ಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾರ್ದು ಅಕ್ಸೆಪ್ಟ್ ಆಗಿರುತ್ತೋ ಅವ್ರದ್ದು ಅಟ್ಯಾಚ್ಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. MOA AOA, ಡೀಟೇಲ್ಸ್ ಆಫ್ ದ ಡೈರೆಕ್ಟರು, ಆಮೇಲೆ ಪ್ರೊಜೆಕ್ಷನ್ನು ಫಾರ್ ನೆಕ್ಸ್ಟ್ 5 years, ನೆಕ್ಸ್ಟ್ 5 yearsಲ್ಲಿ ಎಲ್ಲಿರ್ತಾರೆ ಅವರು ಅಂತ. ಆಮೇಲೆ ಆ್ಯನ್ಯುವಲ್ ರಿಪೋರ್ಟ್ ಫಾರ್ ಲಾಸ್ಟ್ 5 yearsದು ಆ್ಯನ್ಯುವಲ್ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ R1 ಕಂಪ್ಲೀಟ್ ಆಗುತ್ತೆ. R1 ಕಂಪ್ಲೀಟ್ ಆದಮೇಲೆ R2 ಬರೋಕ್ಕಾಗೋದು. IRDAಯಲ್ಲಿ R2ದಲ್ಲಿ ಏನೇನು ಮಾಡಬೇಕು ಅಂದರೆ ಇಫ್ R1 ಈಸ್ ಕಂಪ್ಲೀಟೆಡ್ ಆಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಹ್ಯಾಸ್ ಆಲ್ ಅಟ್ಯಾಚ್ಮೆಂಟ್ ದೆನ್ ಶೆಲ್ ಪ್ರೊಸೀಡ್ ಟು R2. R1 ಪೂರ್ತಿ ಕಂಪ್ಲೀಟ್ ಆದಮೇಲೆ ಎಲ್ಲ ಅಟ್ಯಾಚ್ಮೆಂಟ್ ಇದಾದಮೇಲೆ R2 ಪ್ರೊಸೀಡ್ ಆಗೋಕ್ಕಾಗೋದು. ಅಪ್ಲಿಕೇಶನ್ ಶುಡ್ ಬಿ ಅಕಂಪ್ಲಿಷ್ಡ್ ವಿತ್ ಏನೇನು ಇರಬೇಕು ಜೊತೆಗೆ ಅಂದರೆ ಎವಿಡೆನ್ಸ್ ಆಫ್ PUESC ಮಿನಿಮಮ್ 100 crores.
ಮಿನಿಮಮ್ 100 crores ಇರಬೇಕು ಫಾರ್ ಲೈಫ್ ಇನ್ಶೂರೆನ್ಸ್ ಮತ್ತು ಜನರಲ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಿದ್ರೆ. ಎವಿಡೆನ್ಸ್ ಆಫ್ PUESC ಫಾರ್ ಮಿನಿಮಮ್ 200 crores ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತಿದೆ. ಮತ್ತು ಅಫಿಡವಿಟ್ ಕೊಡಬೇಕು ಬೈ ಪ್ರಮೋಟರ್ಸ್ ಮತ್ತು ಫಾರಿನ್ ಶೇರ್ ಹೋಲ್ಡರ್ಸ್ ಸೊ ದಟ್ ಕ್ಯಾಪಿಟಲ್ ಆಫ್ ಅಕ್ವಿಡೆಟ್ ಆ್ಯಂಡ್ ಪ್ರೈಮರಿ ಎಕ್ಸ್ಪೆನ್ಸಸ್ ಆರ್ ಸೆಟಲ್ಡ್ ಅಂತ. ಮತ್ತು ಇನ್ನೊಂದು ಅಫಿಡವಿಟ್ ಕೊಡಬೇಕು WTD ಮತ್ತು ಅಥವಾ CEO ಅಥವಾ MD ಕೊಡಬೇಕು. ಫಾರಿನ್ ಶೇರ್ ಹೋಲ್ಡರ್ಸು ಡಸ್ ನಾಟ್ ಎಕ್ಸಿಡ್ 49% ಆಫ್ ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್. 49%ಗಿಂತ ಜಾಸ್ತಿ ಜನ ಫಾರಿನ್ ಇನ್ವೆಸ್ಟರ್ ಇಲ್ಲ ಅಂತ. ಈ ಫಾರಿನ್ ಇನ್ವೆಸ್ಟರ್ ಈಸ್ ಮೋರ್ ದೆನ್ 26%, ಅಪ್ರೂವಲ್ ಟು ಬಿ ಟೇಕನ್ ಫ್ರಮ್ FIPB ಅಂದರೆ ಫಾರಿನ್ ಇನ್ವೆಸ್ಟರ್ ಪ್ರಮೋಷನ್ ಬೋರ್ಡಿಂದ ನೀವು ಅಪ್ಲಿಕೇಶನ್ ತೊಗೋಬೇಕು 26%ಗಿಂತ ಜಾಸ್ತಿ ಇದ್ದರೆ. ಮತ್ತು ರಿಜಿಸ್ಟ್ರೇಷನ್ ಫೀಸ್ ಪೇ ಮಾಡಬೇಕಾಗತ್ತೆ. ಆಮೇಲೆ ಡ್ರಾಫ್ಟ್ ಮಾಡಬೇಕಾಗತ್ತೆ ಹೈದ್ರಾಬಾದಲ್ಲಿ. ನೆಕ್ಸ್ಟು IRDA R3 ನೋಡೋಣ. IRDA R3 IRDA ವಿಲ್ ಎಂಕ್ವೈರಿ ಇನ್ ಟು ದ ಅಫೇರ್ಸ್ ಎಲ್ಲ ಎಂಕ್ವೈರಿ ಮಾಡುತ್ತೆ. ಮತ್ತು ರಿಜಿಸ್ಟರ್ ದ ಬಿಸ್ನೆಸ್ ಬೈ ಗ್ರಾಂಟಿಂಗ್ ಎ ಸರ್ಟಿಫಿಕೇಟ್. ಇದನ್ನು ರಿಜಿಸ್ಟ್ರೇಷನ್ ಮಾಡುತ್ತೆ ಬೈ ಗ್ರಾಂಟಿಂಗ್ ಎ ಸರ್ಟಿಫಿಕೇಟ್. IRDA ಮೇ ಇಂಪೋಸ್ ಕಂಡೀಷನ್ ಅಟ್ ದ ಡೀಮ್ ಫಿಟ್. ಅಂದರೆ ಯಾವ್ದಾದ್ರು ಕಂಡೀಷನ್ಸ್ ಏನಾದ್ರು ಇದ್ದರೆ ಅದನ್ನು IRDA ಇಂಪೋಸ್ ಮಾಡ್ಬೋದು. ಬಿಸ್ನೆಸ್ ಟು ಬಿ ಸ್ಟಾರ್ಟೆಡ್ ವಿತಿನ್ 12 months ಬೈ ದ ಸರ್ಟಿಫಿಕೇಟ್ ಅಂತ. ಏನಂತ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು ಯಾವಾಗ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೋ ಅದರೊಳಗೆ 12 months ಒಳಗೆ. ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಗಿವನ್ ಬೈ ದ IRDA ಎಕ್ಸ್ಟೆನ್ಷನ್ ಕೊಡ್ಬೋದು. ಟೋಟಲ್ ಪೀರಿಯಡ್ ಬಂದ್ಬಿಟ್ಟು 24 months ಮ್ಯಾಕ್ಸ್ ಅವರು ಎಕ್ಸ್ಟೆನ್ಷನ್ ಕೊಡಬೇಕು ಅಷ್ಟೇ. ಓಕೆನಾ, ಇಲ್ಲಿಗೆ ಮುಗಿಯುತ್ತೆ ಇನ್ಶೂರೆನ್ಸ್ದು. ನೆಕ್ಸ್ಟ್ ನಾವು ನೋಡೋದಾದರೆ ನಾವು ಟ್ರೇಡ್ ಮಾರ್ಕ್ದು ರಿಜಿಸ್ಟ್ರೇಷನ್ ಪ್ರೋಸೆಸ್ ನೋಡೋಣ. ಇದರೊಳಗೆ ಏನಂದರೆ ಟ್ರೇಡ್ ಮಾರ್ಕು, ಕಾಪಿರೈಟು, ಪೇಟೆಂಟು, ಡಿಸೈನು ಅಂತೆಲ್ಲ ಬರುತ್ತೆ ಮುಂದೆ. ಅದೆಲ್ಲ ಚಾಪ್ಟರ್ 16 ನಾವು ಇನ್ ಡೀಟೇಲಾಗಿ ಮಾಡಿದ್ದೀನಿ, ಅದನ್ನು ನೋಡಿ. ಇದರೊಳಗೆ ಜಸ್ಟ್ ದಪ್ಪ ಥರ ಹೇಳ್ಕೊಂಡು ಹೋಗಿದ್ದಾರೆ. ಓಕೆನಾ, ಏನಂದರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಂದರೆ ಇದರೊಳಗೆ ಫೈಲ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟಾರ್ಗೆ ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರ್ ಅಲಾಟ್ ಮಾಡ್ತಾರೆ ಅವರು ನಿಮಗೆ. ಆಮೇಲೆ ದ ಇನ್ಫಾರ್ಮೇಷನ್ ಮೆನ್ಷನ್ ವಿಲ್ ಬಿ ವೆರಿಫೈ. ಏನೇನು ಇನ್ಫಾರ್ಮೇಷನ್ ನೀವು ಮೆನ್ಷನ್ ಮಾಡಿರ್ತಾರೋ ಅದು ವೆರಿಫೈ ಮಾಡ್ತಾರೆ. ಆಮೇಲೆ ಎಕ್ಸಾಮಿನೇಷನ್ ಕ್ಲೈಮ್ ಮಾಡ್ತಾರೆ. ಏನಂದರೆ ಇಫ್ ಅಕ್ಸೆಪ್ಟೆಡ್ ನೋಟಿಸ್ ವಿಲ್ ಬಿ ಇನ್ವಿಟೇಷನ್ ಫಾರ್ ಕ್ಲೈಮ್ಸ್ ಟು ಮೇಡ್ ಇನ್ ದ ನ್ಯೂಸ್ ಪೇಪರ್. ಅಂದರೆ ನೀವೇನೋ ಒಂದು ಟ್ರೇಡ್ ಮಾರ್ಕ್ ಮಾಡಿರ್ತೀರಲ್ಲ ಅದನ್ನು ನ್ಯೂಸ್ ಪೇಪರಲ್ಲಿ ಹಾಕ್ತಾರೆ. ಯಾರ್ದಾರು ಬೇರೆಯವ್ರದ್ದು ಕದ್ಬಿಟ್ಟು ನಿಮ್ಮದು ಅಂತ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಬಂದಿದ್ದಾಗ ಅವ್ರು ಬೇರೆಯವ್ರು ಬಂದುಬಿಟ್ಟು ಕ್ಲೈಮ್ ಮಾಡ್ತಾರೆ ಇದು ನಂದು ಅಂತ. ಆ ಥರ ಯಾರಾದ್ರು ಬಂದು ಕ್ಲೈಮ್ ಮಾಡಿದ್ರೆ ಏನದು ಅದನ್ನು ನ್ಯೂಸ್ ಪೇಪರಲ್ಲಿ ಇದು ಮಾಡ್ತಾರೆ. ಇಫ್ ನೋ ಅಪೋಸಿಷನ್ ಇಸ್ ರಿಸೀವ್ಡ್, ಆ ಥರ ಯಾರೂ ಬಂದು ಕ್ಲೈಮ್ ಮಾಡಿಲ್ಲ ಅಂದರೆ ರಿಜಿಸ್ಟ್ರಾರ್ ವಿಲ್ ಇಶ್ಯೂ ದ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಆಫ್ ರಿಜಿಸ್ಟ್ರೇಷನು. ಇಫ್ ಎನಿ ಅಪೋಸಿಷನ್ ಈಸ್ ಕ್ಲೈಮ್ಡ್ ಅಂದರೆ ಯಾವ್ದಾದ್ರು ರಿಸೀವ್ ಆಯಿತು ಅಂದರೆ ಕ್ಲೈಮ್ ಮಾಡಿದ್ರೆ ನಿಮ್ಮ ಮೇಲೆ, ಆವಾಗ ಹಿಯರಿಂಗ್ ಕಂಡಕ್ಟ್ ಆಗುತ್ತೆ. ವೇರ್ ದ ಪಾರ್ಟೀಸ್ ವಿಲ್ ಹ್ಯಾವ್ ಟು ಪ್ರೆಸೆಂಟ್ ಎವಿಡೆನ್ಸ್. ನೀವೇ ಟ್ರೇಡ್ ಮಾರ್ಕ್ ಅಂತ ನೀವು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅವ್ರು ಆಪೋಸಿಟ್ ಕ್ಲೈಮ್ ಮಾಡೋಕ್ಕೆ ಬಂದಿರ್ತಾರಲ್ಲ ಅವರು ಪ್ರೆಸೆಂಟ್ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ವಿಚ್ ಜಡ್ಮೆಂಟ್ ವಿಲ್ ಬಿ ಗಿವನ್. ಆ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಕೊಡ್ತಾರೆ. ಇಫ್ ರಿಜೆಕ್ಟೆಡ್ ಶೋಕೇಸ್ ನೋಟಿಸ್ ವಿಲ್ ಬಿ ಗಿವನ್. ರಿಜೆಕ್ಟ್ ಆಗಿದ್ದರೆ ಶೋಕೇಸ್ ನೋಟಿಸ್ ಕೊಟ್ಟಿರ್ತಾರೆ. ಶೋ ಕಾಸ್ ನೋಟಿಸ್ ವಿಲ್ ಬಿ ಕೊಡ್ತಾರೆ. ಅದರೊಳಗೆ ಇಫ್ ಸಚ್ ನೋಟಿಸ್ ಇಸ್ ಅಕ್ಸೆಪ್ಟೆಡ್ ದೆನ್ ದ ಇನ್ವಿಟೇಷನ್ ಆಫ್ ಕ್ಲೈಮ್ ಈಸ್ ನೆಕ್ಸ್ಟ್ ಸ್ಟೆಪ್. ಆ ಶೋ ಕಾಸ್ ನೋಟಿಸಲ್ಲಿ ಇದಾಯಿತು ಅಂದಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಅದು. ರಿಜೆಕ್ಟ್ ಆದರೆ ರೆಕಾರ್ಡ್ ವಿಲ್ ರೀಸನ್ ಇನ್ ರೈಟಿಂಗ್. ಏನು ರೆಕಾರ್ಡ್ ಮಾಡ್ತಾರೆ ಎಂತಕ್ಕೆ ರಿಜೆಕ್ಟ್ ಆಯಿತು ಅಂತ ರೈಟಿಂಗಲ್ಲಿ. ಓಕೆನಾ, ಇದ್ರ ಬಗ್ಗೆ ಇಷ್ಟೇ ಕೊಟ್ಟಿರೋದು. ಚಿಕ್ಕದಾಗಿದೆ. ಇನ್ನು ನೆಕ್ಸ್ಟ್ ಬರೋ 4 ಟಾಪಿಕ್ಸ್ ಚಿಕ್ಕದಾಗಿ ಕೊಟ್ಟಿದ್ದಾರೆ. 16th ಚಾಪ್ಟರಲ್ಲಿ ಇನ್ ಡೀಟೇಲ್ ಆಗಿದೆ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಅದ್ರದ್ದು ವಿಡಿಯೋ ಮಾಡಿದ್ದೀನಿ ನಾನು. ಓಕೆನಾ, ನೆಕ್ಸ್ಟು ಕಾಪಿರೈಟ್ಸ್ ಬಗ್ಗೆ ನೋಡೋಣ. ಇದು ಟ್ರೇಡ್ ಮಾರ್ಕ್ ಅಂದರೆ ಯಾವುದೋ ಒಂದು ಡಿಸೈನ್ ಬಗ್ಗೆ. ಕಾಪಿರೈಟ್ಸ್ ಅಂದರೆ ಕಾಪಿರೈಟ್ಸ್ ಬಗ್ಗೆ ನೋಡೋಣ. ಏನಂತಂದರೆ ಇದು ಸಪ್ರೇಟ್ ರಿಜಿಸ್ಟ್ರೇಷನ್ ಫಾರ್ ಈಚ್ ವರ್ಕ್ಗೆ ಸಪ್ರೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಕಾಪಿರೈಟ್ಸ್ ಅಂದರೆ ಈ ಬುಕ್ಸು ಅವೆಲ್ಲ ಬರುತ್ತಲ್ಲ ಅದು ಕಾಪಿರೈಟ್ಸು ಬರುತ್ತೆ. ಓಕೆನಾ, ಫೈಲ್ ಅಪ್ಲಿಕೇಶನ್ ಪ್ಲಸ್ ಫೀಸ್ನ ಕಟ್ಟಬೇಕಾಗುತ್ತೆ. ನಿಮಗೆ ಡೈರಿ ನಂಬರು ಇಶ್ಯೂ ಮಾಡ್ತಾರೆ ಅವರು. ಆಫ್ಟರ್ ಒನ್ ಫೈಲ್ the application and received diary number one has to wait
ಫಾರ್ ಮ್ಯಾಂಡೇಟರಿ ಪೀರಿಯಡ್ ಆಫ್ 30 years. ಏನಂದರೆ ಅಪ್ಲಿಕೇಶನ್ ಎಲ್ಲ ಹಾಕಿ ಡೈರಿ ನಂಬರ್ ರಿಸೀವ್ ಆದಮೇಲೂ ಒಬ್ಬ ಮನುಷ್ಯ 30 days ವೆಯ್ಟ್ ಮಾಡಲೇಬೇಕಾಗತ್ತೆ. ಸೊ ದಟ್ ನೋ ಅಬ್ಜೆಕ್ಷನ್ ಈಸ್ ಫೈಲ್ಡ್ ಇನ್ ದ ಕಾಪಿರೈಟ್ ಆಫೀಸ್ ಅಗೇನ್ಸ್ಟ್ ದ ಕ್ಲೈಮ್ ದಟ್ ದ ಪರ್ಟಿಕ್ಯುಲರ್ ವರ್ಕ್ ಈಸ್ ಕ್ರಿಯೇಟೆಡ್ ಬೈ ದ ಅಪ್ಲಿಕೆಂಟ್. ಏನಂತ ಅಂದರೆ ನೀನು ಮಾಡಿದ್ಯಾ ಅಂತ ನೀನು ಮಾಡಿಲ್ಲ ಅಂತ ಯಾವುದೇ ಥರ ಕ್ಲೈಮ್ಗಳು ಬರಬಾರ್ದು. ಯಾರಾದರೂ ಕ್ಲೈಮ್ ಹಾಕಬೇಕು ಅಂದರೆ ವಿತಿನ್ 30 days ಹಾಕೋಕ್ಕೋಸ್ಕರ ಅದು 30 days ತನಕ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಓಕೆನಾ? ಇಫ್ ಆಬ್ಜೆಕ್ಷನ್ ಈಸ್ ಫೈಲ್ಡ್, ಏನಾದರೂ ಆಬ್ಜೆಕ್ಷನ್ ಫೈಲ್ಡ್ ಆಗಿದ್ದರೆ ಸೆಂಡ್ ದ ಲೆಟರ್ಸ್ ಟು ಬೋತ್ ಪಾರ್ಟೀಸ್ಗೂ ಲೆಟರ್ಸ್ ಕಳಿಸ್ತಾರೆ. ರಿಪ್ಲೈ ಫ್ರಮ್ ದ ಬೋತ್ ಪಾರ್ಟೀಸ್, ರಿಪ್ಲೈ ಮಾಡ್ತಾರೆ ಬೋತ್ ಪಾರ್ಟೀಸು. ಹಿಯರಿಂಗ್ ವಿಲ್ ಬಿ ರಿಜಿಸ್ಟರ್ಡ್. ಹಿಯರಿಂಗ್ ಅಂದರೆ ಜಡ್ಜ್ಮೆಂಟ್ ಥರ ಕೂತ್ಕೊಂಡು ಅವರು ಹಿಯರಿಂಗ್ ಮಾಡ್ತಾರೆ. ಆಮೇಲೆ ಅಪ್ಲಿಕೇಶನು ಅಕ್ಸೆಪ್ಟಾರು ಆಗ್ಬೋದು, ರಿಜೆಕ್ಟಾರು ಆಗ್ಬೋದು. ರಿಜೆಕ್ಟ್ ಆಯಿತು ಅಂದರೆ ಸೆಂಡ್ ಎ ನೋಟಿಸ್ ಆಫ್ ರಿಜೆಕ್ಷನ್ ಟು ದ ಅಪ್ಲಿಕೇಶನ್. ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ನೋಟಿಸ್ ಕಳಿಸುವಂಥದ್ದು. ಓಕೆ. ಇಫ್ ನೋ ಅಬ್ಜೆಕ್ಷನ್, ಯಾವುದೇ ಥರ ಅಬ್ಜೆಕ್ಷನ್ ರಿಸೀವ್ ಆಗಿಲ್ಲ ಅಂದರೆ ಸ್ಕ್ರೂಟನೈಸ್ ಮಾಡ್ತಾರೆ ಅಪ್ಲಿಕೇಶನು. ಡಿಸ್ಕ್ರಪನ್ಸಿ ಅಂದರೆ ಯಾವುದಾದ್ರೂ ಲೂಪ್ ಹೋಲ್ಸ್ ಹತ್ರ ಏನಾದ್ರು ಫೌಂಡ್ ಆಯಿತು ಅಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಯಾವುದೇ ಥರ ಲೂಪ್ ಹೋಲ್ಸ್ ಫೈಂಡ್ ಆಗಿಲ್ಲ ಅಂತ ಅಂದರೆ ರಿಜಿಸ್ಟ್ರೇಷನ್ನ ಅಪ್ರೂವಲ್ ಮಾಡ್ತಾರೆ. ಇದು ಬಂದುಬಿಟ್ಟು ಕಾಪಿರೈಟ್ಸ್ ಬಗ್ಗೆ. ನೆಕ್ಸ್ಟ್ ಪೇಟೆಂಟ್ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಕ್ಯಾನ್ ಬಿ ಮೇಡ್ ಅಪ್ ಇನ್ ಆಫ್ಲೈನ್. ಪೇಟೆಂಟ್ ಅಂದರೆ ಯೂಶಲಿ ಯಾವ್ದಾದ್ರು ಹೊಸ್ದಾಗೇನೋ ಇನ್ವೆಂಟ್ ಮಾಡಿರೋದಕ್ಕೆ ಪೇಟೆಂಟ್ ಮಾಡಿಸ್ಕೊತಾರೆ, ಆಯಿತಾ. ಅಪ್ಲಿಕೇಶನ್ ಆಫ್ಲೈನಲ್ಲಿ ಮಾಡ್ಬೋದು, ಇನ್ ಪೇಟೆಂಟ್ ಆಫೀಸಲ್ಲಿ ಮಾಡ್ಬೋದು. ಈಸ್ ಫೈಲ್ಡ್ ಇನ್ ಆಫ್ಲೈನ್ ಫೈಲ್ ವಿತ್ ದ ಆಫೀಸ್ ಹೂಸ್ ಜುಡಿಸ್ಟ್ರಿಕ್ಷನ್ ಈಸ್ ಅಪ್ಲಿಕೆಂಟ್ ಫಾಲಿಂಗ್. ಅಂದರೆ ಏನಂದರೆ ಇದರೊಳಗೆ ನೀವು ಆಫ್ಲೈನಲ್ಲಿ ಮಾಡಬೇಕು ಅಂದರೆ ನಿಮ್ಮ ಜುಡಿಸ್ಟ್ರಿಕ್ಷನ್ ಎಲ್ಲಿ ಫಾಲ್ ಆಗುತ್ತೋ ಅಲ್ಲಿಗೆ ಹೋಗಿ ನೀವು ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗತ್ತೆ. ಫೈಲ್ ಫಾರ್ಮ್ 1 ಫೈಲ್ ಮಾಡಬೇಕಾಗತ್ತೆ. ಪ್ರೂಫ್ ಆಫ್ ಇನ್ವೆನ್ಷನ್ ಪ್ರೂಫ್ ಫೈಲ್ ಮಾಡಬೇಕಾಗತ್ತೆ. ಮತ್ತು ಸ್ಪೆಸಿಫಿಕೇಷನ್ ಆಫ್ ಇನ್ವೆನ್ಷನ್ ಫೈಲ್ ಮಾಡಬೇಕಾಗತ್ತೆ. ಮತ್ತು ಇಫ್ ಪ್ರೊಫೆಷ್ನಲ್ ಸ್ಪೆಸಿಫಿಕೇಷನ್ ಈಸ್ ಟು ಬಿ ಪ್ರೊವೈಡ್ ವಿತಿನ್ 12 months ಗಿವನ್ ಕಂಪ್ಲೀಟ್ ಇನ್ ಸ್ಪೆಸಿಫಿಕೇಷನ್ ಇನ್ ಫಾರ್ಮ್ 2. ಇದು ಬೇಸಿಕಲಿ ಏನು ಅಂತಂದರೆ, ನಿಮಗೆ ನೀವೇನೋ ಒಂದು ಇನ್ವೆಂಟ್ ಮಾಡ್ತಿದ್ದೀರಾ, ಆಯಿತಾ. ನಿಮ್ಮ ಫ್ರೆಂಡು ಅಥವಾ ನಿಮ್ಗೆ ಗೊತ್ತಿರೋರು ಯಾರು ಸೇಮ್ ಇನ್ವೆಂಟ್ ಮಾಡ್ತಿದ್ದಾರೆ. ಸೇಮ್ ಇನ್ವೆಂಟ್ ಮಾಡ್ತಿದ್ದಾರೆ, ಅವ್ರು ಗೊತ್ತಿರೋರು ಅಂತಲ್ಲ, ಯಾರೋ ಒಬ್ಬರು ಇನ್ನೊಂದು ಸೇಮ್ ಇನ್ವೆಂಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮ್ಗೇನು ಭಯ ಅಂದರೆ ಅವರೆಲ್ಲಿ ಫಸ್ಟು ರಿಜಿಸ್ಟ್ರೇಷನ್ ಇನ್ವೆಂಟ್ ಮುಗಿಸ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡ್ತಾರೋ ಅಂತ ನಿಮಗೆ ಭಯ. ಅದು ಅವಾಗ ಏನು ಮಾಡ್ತೀರಾ ನೀವು, ಒಂದು ಬೇಸಿಕ್ ಆಗಿರೋದು ಸ್ಟ್ರಕ್ಚರ್ ಎಲ್ಲ ಫಾರ್ಮ್ ಆಗಿದ ತಕ್ಷಣ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬೇಸಿಕ್ ಅಂದರೆ ಮೇಯ್ನ್ ವರ್ಕ್ ಏನಾಗಿ ಬೇಕೋ ಅದಕ್ಕೆ ಅದು ಆಗಿದ್ದರೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಆಮೇಲೆ ಚಿಕ್ಕ ವರ್ಕ್ಸ್ ಏನೇನು ಇರುತ್ತೋ ಅದನ್ನು ಆಮೇಲೆ ಮಾಡ್ಕೊಬೋದು, ಅವನಕ್ಕಿಂತ ಮುಂಚೆ ನಿಮಗೆ ರಿಜಿಸ್ಟ್ರೇಷನ್ ಬೇಕು ಅಂದರೆ. ಮತ್ತು ಇನ್ನೊಂದೇನಂತಂದರೆ, ನೀವು ಹತ್ರ ಮೇಯ್ನ್ ವರ್ಕಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ 12 months ಒಳಗಡೆ ಪೂರ್ತಿ ವರ್ಕ್ನ ಕಂಪ್ಲೀಟ್ ಮಾಡಿ ನೀವು ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೆ ಪ್ರೊಫೆಷ್ನಲ್ ಸ್ಪೆಸಿಫಿಕೇಷನ್ ಅಂತ ಅಂತಾರೆ, ಆ ಸರ್ಟಿಫಿಕೇಟ್ನ ಕೊಡ್ತಾರೆ. ಓಕೆನಾ? ಇಫ್ ದ ಪೇಟೆಂಟ್ ಅಪ್ಲಿಕೇಶನ್ ಈಸ್ ಟು ಬಿ ಫೈಲ್ಡ್ ಬೈ ದ ಏಜೆಂಟ್, ಪವರ್ ಆಫ್ ಅಥಾರಿಟಿ ಶಾಲ್ ಬಿ ಗಿವನ್ ಟು ಇನ್ ಹಿಸ್ ನೇಮ್. ಏನಂದರೆ ಪೇಟೆಂಟ್ ಅಪ್ಲಿಕೇಶನ್ನ ಏಜೆಂಟ್ ಫೈಲ್ ಮಾಡಿದ್ರೆ ಪವರ್ ಆಫ್ ಅಥಾರಿಟಿ ಕೊಡುತ್ತೆ ಟು ಏಜೆಂಟ್ ನೇಮಲ್ಲಿ ಪವರ್ ಆಫ್ ಅಥಾರಿಟಿ ಕೊಡುತ್ತೆ. ಓಕೆನಾ? ಆಮೇಲೆ ಏಜೆಂಟ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆನಾ? ಇಫ್ ಇನ್ವೆನ್ಷನ್ ಈಸ್ ಆನ್ ಬಯೋಲಾಜಿಕಲ್ ಮೆಟೀರಿಯಲ್ ಮೇಲೆ ಇನ್ವೆನ್ಷನ್ ಮಾಡಿದರೆ ಅಪ್ಲಿಕೆಂಟ್ ನೀಡ್ಸ್ ಅಪ್ರೂವ್ ಫ್ರಮ್ ದ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟೀಸ್ ಹತ್ರ ನೀವು ಅಪ್ರೂವಲ್ ತೊಗೋಬೇಕಾಗುತ್ತೆ. ನೀವೇನಾದ್ರು ಬಯೋಲಾಜಿಕಲ್ ಮೆಟೀರಿಯಲ್ ಬಗ್ಗೆ ಇನ್ವೆನ್ಷನ್ ಮಾಡಿದ್ರೆ ಮಸ್ಟ್ ಬಿ ಸೈನ್ ಬೈ ಅಪ್ಲಿಕೆಂಟು ಸೈನ್ ಮಾಡಿರಬೇಕು ಇದ್ರೊಳಗೆ. ಓಕೆನಾ? ಪೇಟೆಂಟ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಪಬ್ಲಿಷ್ಡ್ ಇನ್ ದ ಅಫಿಷಿಯಲ್ ಪೇಟೆಂಟ್ ಜರ್ನಲ್ ಆಫ್ಟರ್ 18 months ಆಫ್ ಫೈಲಿಂಗ್. 18 months ಆದಮೇಲೆ ಫೈಲ್ ಮಾಡಿ 18 months ಆದಮೇಲೆ ನಿಮಗೆ ಅಫಿಷಿಯಲ್ ಇದರೊಳಗೆ ನಿಮ್ಮದು ಪೇಟೆಂಟ್ನ ಇದು ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಯಾರಿಗೂ ಪಬ್ಲಿಷು ಬೇಗ ಆಗಬೇಕು ಅಂದರೆ ಅರ್ಲಿಯರ್ಗೆ ಇದು ಮಾಡಬೇಕು ಅಂದರೆ ರಿಕ್ವೆಸ್ಟ್ ಮಾಡ್ಬೋದು ಫಾರ್ ದ ಸೇಮ್. ಓಕೆನಾ? ಬಿಫೋರ್ ಗಿವಿಂಗ್ ಪೇಟೆಂಟ್ ದ ಅಪ್ಲಿಕೇಶನ್ ವಿಲ್ ಬಿ ಎಕ್ಸಾಮಿನ್. ಪೇಟೆಂಟ್ ಕೊಡೋಕ್ಕೆ ಮುಂಚೆ ಅಪ್ಲಿಕೇಶನ್ ಎಕ್ಸಾಮಿನ್ ಮಾಡಿರ್ತಾರೆ. ಒನ್ಸ್ ಅಪ್ಲಿಕೇಶನ್ ಈಸ್ ಫಿಲ್ಡ್ ಇಟ್ ಈಸ್ ಟ್ರಾನ್ಸ್ಫರ್ ಟು
ಪೇಟೆಂಟ್ ಆಫೀಸರ್. ಅಪ್ಲಿಕೇಶನ್ ಎಲ್ಲ ಫಿಲ್ ಆದಮೇಲೆ ಪೇಟೆಂಟ್ ಆಫೀಸರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹೂ ವಿಲ್ ಎಕ್ಸಾಮಿನ್ ದ ಅಪ್ಲಿಕೇಶನ್. ಪೇಟೆಂಟ್ ಆಫೀಸರು ಅಪ್ಲಿಕೇಶನ್ನ ಎಕ್ಸಾಮಿನ್ ಮಾಡ್ತಾರೆ. ಓಕೆನಾ. ಆಮೇಲೆ ವಿಲ್ ಕಂಡಕ್ಟೆಡ್ ಥ್ರೂ ರಿಸರ್ಚ್ ಆ್ಯಂಡ್ ಇಶ್ಯೂ ದ ರಿಪೋರ್ಟ್. ರಿಸರ್ಚ್ ಎಲ್ಲ ಇದು ಮಾಡ್ತಾರೆ, ಆಮೇಲೆ ರಿಪೋರ್ಟ್ನ ಇಶ್ಯೂ ಮಾಡ್ತಾರೆ. ಆ ರಿಪೋರ್ಟ್ನ ಏನಂತ ಕರೀತಾರೆ ಅಂದರೆ ಫಸ್ಟ್ ಎಕ್ಸಾಮಿನ್ ರಿಪೋರ್ಟ್ ಅಂತ ಕರೀತಾರೆ. FER ಅಂತ, ಫಸ್ಟ್ ಎಕ್ಸಾಮಿನ್ ರಿಪೋರ್ಟ್ ಅಂತ ಕರೀತಾರೆ. ಓಕೆನಾ. ಗ್ರಾಂಟ್ಸ್ ಆಫ್ ಪೇಟೆಂಟ್ ಈಸ್ ಡನ್ ವೆನ್ ಆಲ್ ಆಬ್ಜೆಕ್ಟಿವ್ ಈಸ್ ರಿಸಾಲ್ವ್ಡ್. ಗ್ರಾಂಟ್ಸ್ ಆಫ್ ಪೇಟೆಂಟ್ ಯಾವಾಗ ಆಗ್ತದೆ? ಆಬ್ಜೆಕ್ಷನ್ಸ್ ಎಲ್ಲ ಥರ ಆಬ್ಜೆಕ್ಷನ್ಸು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ನಿಮಗೆ ಪೇಟೆಂಟ್ನ ಗ್ರ್ಯಾಂಟ್ ಮಾಡ್ತಾರೆ. ಪೇಟೆಂಟ್ ಈಸ್ ಗ್ರಾಂಟೆಡ್ ಫಾರ್ 20 years ಆಫ್ಟರ್ ಇಟ್ ಗೋಸ್ ಇನ್ ಟು ದ ಪಬ್ಲಿಕ್ ಡೊಮೇನ್. ಏನಂತಂದರೆ 20 years ತನಕ ನಿಮಗೆ ಪೇಟೆಂಟ್ನ ಕೊಡ್ತಾರೆ ಅವರು. ಆಮೇಲೆ 20 years ಆದಮೇಲೆ ಪಬ್ಲಿಕ್ ಡೊಮೇನ್ಗೆ ಹೋಗುತ್ತೆ ಅದು. ಓಕೆನಾ. ನೆಕ್ಸ್ಟು ಲಾಸ್ಟ್ ಟಾಪಿಕ್ ಇದು ಈ ಲೆಸನ್ದು ಡಿಸೈನ್ ಬಂದುಬಿಟ್ಟು ಅಪ್ಲಿಕೇಶನ್ ಮಾಡಬೇಕು ಅಂದರೆ ನೀವು ಡಿಸೈನ್ ಅಂದರೆ ಯಾವುದೋ ಒಂದು ಡಿಸೈನ್ ಅಂದರೆ ಇವಾಗ ಕಾರಲ್ಲಿ ಎಷ್ಟೊಂದು ಡಿಸೈನ್ ಇರುತ್ತಲ್ಲ ಅದನ್ನು ನೀವು ಪೇಟೆಂಟ್ ಮಾಡಿಸ್ಕೊಳ್ಳೋವಂಥದ್ದು. ಅಪ್ಲಿಕೇಶನ್ ಮಾಡಬೇಕಾದ್ರೆ ನೀವು 4 copies ಆಫ್ ಡಿಸೈನ್ ಕೊಡಬೇಕಾಗುತ್ತೆ. ಮತ್ತು ಸ್ಟೇಟ್ಮೆಂಟ್ ಆಫ್ ನಾವೆಲಿಟಿ ಆಲ್ಸೋ ಟು ಬಿ ಸಬ್ಮಿಟೆಡ್, ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ರೆಪ್ರೆಸೆಂಟೇಟಿವ್ ಆಫ್ ಡಿಸೈನ್ ಟು ದಟ್ ಸಬ್ಮಿಟೆಡ್ ಮಸ್ಟ್ ಬಿ ಎಕ್ಸಾಕ್ಟ್ ಆರ್ ವೆರಿ ಸಿಮಿಲರ್. ರೆಪ್ರೆಸೆಂಟೇಟಿವ್ ಡಿಸೈನ್ನ ಸಬ್ಮಿಟ್ ಮಾಡ್ಬೇಕಾದ್ರೆ ಎಕ್ಸಾಕ್ಟ್ ಅಥವಾ ವೆರಿ ಸಿಮಿಲರ್ ಆಗಿರಬೇಕಾಗುತ್ತೆ. ಕಂಟ್ರೋಲರ್ ಮೇ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡ್ಬೋದು ಅಪ್ಲಿಕೇಶನ್ನ. ಅಪ್ಲಿಕೇಶನ್ ಈಸ್ ನಾಟ್ ಕಂಪ್ಲೀಟೆಡ್ ಈಸ್ ರಿಜೆಕ್ಟೆಡ್. ಯಾವುದು ಅಪ್ಲಿಕೇಶನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿರಲ್ವೋ ಅದು ರಿಜೆಕ್ಟ್ ಆಗುತ್ತೆ. ಮತ್ತು ಕಂಟ್ರೋಲರ್ ವಿಲ್ ಸೆಂಡ್ ಎ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಟು ದ ಅಪ್ಲಿಕೆಂಟ್ ಇನ್ ಕೇಸ್ ಈ ವಾಂಟ್ಸ್ ಟು ರಿಜೆಕ್ಟ್. ಏನಾದ್ರು ರಿಜೆಕ್ಟ್ ಮಾಡಬೇಕು ಅನ್ನೋ ಇದ್ರೊಳಗಿದ್ರೆ ಅಬ್ಜೆಕ್ಷನ್ದು ಸ್ಟೇಟ್ಮೆಂಟ್ನ ಸೆಂಡ್ ಮಾಡ್ತಾರೆ ಕಂಟ್ರೋಲರು. ಆಮೇಲೆ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಡೇಟ್ ಆಫ್ ಡಿಸ್ಪ್ಯಾಚ್ ಆಫ್ ಡಿಸಿಷನ್ ಈಸ್ ನೋನ್ ಆಸ್ ಡೇಟ್ ಆಫ್ ಅಪೀಲ್. ಯಾರು ಡಿಸಿಷನ್ ಡಿಸ್ಪ್ಯಾಚ್ ಆಗುತ್ತೋ ಆ ಡೇಟ್ನ ಡೇಟ್ ಆಫ್ ಅಪೀಲ್ ಅಂತ ಕರೀತಾರೆ. ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ವೇರಿಯಸ್ ರಿಜಿಸ್ಟ್ರೇಷನ್ ಆಫ್ ಲೈಸೆನ್ಸ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.